ಮಾಡಿರ್ತಕ್ಕಂಥ ದೇವರಿಗೂ ಹಾಗೂ ನಮ್ಮ ಸಭೆಯ ಬೋಧಕರಿಗೂ ನನ್ನ ಧನ್ಯವಾದಗಳನ್ನ ಸಲ್ಲಿಸುತ್ತೇನೆ. ನಾನು ಶಾಲೆಯಲ್ಲಿ ಓದುತ್ತಿರುವಾಗ 10ನೇ ಕ್ಲಾಸ್ನಲ್ಲಿ ಒಂದು ಬಹಳ ಪ್ರಾಮುಖ್ಯವಾದಂತ ಘಟನೆ ನಡೀತು. ಅದನ್ನ ನಿಮ್ಮ ಮುಂದೆ ಹಂಚ್ಕೊಳ್ಳಲು ಇಷ್ಟಪಡ್ತೇನೆ. ನನ್ನ ಜೂನಿಯರ್, 1 ವರ್ಷ ಜೂನಿಯರ್ ಇದ್ದ, ಅವನು 9th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದ. ಸಂದೀಪ್ ಅನ್ನೊಬ್ಬ ಹುಡುಗ. ಅವನ್ಗೆ ಕ್ರಿಕೆಟ್ ಅಂದ್ರೆ ಬಹಳ ಇಷ್ಟ, ತುಂಬಾ ಇಷ್ಟ ಇತ್ತು. ಕ್ರಿಕೆಟ್ ಅಂದ್ರೆ ಅವನು ಪ್ರಾಣ. ಒಂದು ದಿನ ಡಿಸ್ಟ್ರಿಕ್ಟ್ ಲೆವೆಲ್ ಟೂರ್ನಮೆಂಟ್ ನಡಿಬೇಕಿತ್ತು. ಹಾಗಾಗಿ ಅವನು ಆ ಒಂದು ಕ್ರಿಕೆಟ್ ಟೀಮ್ ಅಲ್ಲಿ ಸೆಲೆಕ್ಟ್ ಆಗಿದ್ದ. ಆ ಟೀಮ್ ಅಲ್ಲಿ ಸೆಲೆಕ್ಟ್ ಆದ ನಂತರ ಆತನಿಗೆ ಒಂದು ಲೆದರ್ ಬ್ಯಾಟ್ ಅವಶ್ಯಕತೆ ಇತ್ತು. ನಾವು ಚಿಕ್ಕವರಿದ್ದಾಗ ಅಥವಾ ನಾವು ಶಾಲೆಯಲ್ಲಿ ಓದುವಂತ ಸಂದರ್ಭದಲ್ಲಿ ಒಂದು ಕ್ರಿಕೆಟ್ ಬ್ಯಾಟ್ ಇದ್ರೇನೆ ಅವರು ತುಂಬಾ ರಿಚ್ ಅಂತ ನಾವು ಪರಿಗಣಿಸ್ತಿದ್ವಿ. ನನ್ಗೀಗ್ಲೂ ಜ್ಞಾಪಕ ಇದೆ, ನಮ್ಮ ವಿಲ್ಸಿ ಹತ್ರ MRF ಬ್ಯಾಟ್ ಇತ್ತು, ಒಂದು ಚಿಕ್ಕ ಬ್ಯಾಟ್. ಅದನ್ನ ತಗೊಂಡು ನಾವೆಲ್ಲ ಜೊತೆಗೆ ಕ್ರಿಕೆಟ್ ಆಡ್ತಿದ್ವಿ. ಈ ಒಂದು ಕ್ರಿಕೆಟ್ ಬ್ಯಾಟ್ ಆತನಿಗೆ ಬಹಳ ಪ್ರಾಮುಖ್ಯವಾಗಿತ್ತು, ಸಂದೀಪ್ಗೆ. ಅದು ಲೆದರ್ ಬ್ಯಾಟ್. ಆ ಒಂದು ಕಾಲದಲ್ಲಿ ಒಂದು ಲೆದರ್ ಬ್ಯಾಟ್ ತಗೊಳ್ಳೋದು ತುಂಬಾ ಕಷ್ಟ ಇತ್ತು. ಅವನ ತಂದೆ ತಾಯಿ ತುಂಬಾ ಬಡವರು ಆಗಿದ್ರು. ಆತನ ತಂದೆ ತಾಯಿ ಹಾಲ್ ಮಾರ್ತಿದ್ರು. ಒಂದು ದಿನ ಅವನು ಆ ಕ್ರಿಕೆಟ್ ಬ್ಯಾಟ್ ಬೇಕೇ ಬೇಕು ಅಂತ ಅವನ್ ಏನ್ ಮಾಡ್ತಾನೆ, ಹಠ ಹಿಡಿತಾನೆ. ಅವ್ರ ತಂದೆ ತಾಯಿ ಹೇಳ್ತಾರೆ ಅವನ್ಗೆ, ದಯಮಾಡಿ ಆ ಬ್ಯಾಟ್ ಅನ್ನ ನಮ್ಗ್ ಕೊಡ್ಸಕ್ ಆಗೋದಿಲ್ಲ, ಕಾರಣ ಏನಂದ್ರೆ ನಮ್ಮಲ್ಲಿ ಬಡತನ ಇದೆ ಎಂಬುದಾಗಿ ಹೇಳ್ತಾರೆ. ಆತನು ಆದ್ರೂ ಹಠ ಹಿಡಿತಾನೆ, ಬ್ಯಾಟ್ ಕೊಡಿಸ್ಲೇಬೇಕು ಅಂತ. ತಂದೆ ತಾಯಿ ಅವನಿಗೆ ಆ ಬ್ಯಾಟ್ ಕೊಡಿಸೋದಿಲ್ಲ. ಒಂದು ದಿನ ಅವನ ರೂಮ್ ಬಾಗ್ಲನ್ನ ತಂದೆ ತಾಯಿ ತೆಗಿತಾರೆ. ಅಲ್ಲೇನಾಗುತ್ತೆ ಅನ್ನೋದನ್ನ ನಾವು ಪ್ರಾರ್ಥನೆಯನ್ನ ಮುಗಿಸಿ ನಾವು ಕಲಿಯುವ. ಸಣ್ಣ ಪ್ರಾರ್ಥನೆಯನ್ನು ಮಾಡುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ದೇವರೇ ಸ್ವಾಮಿ, ನಾವು ಈ ಸಂದೇಶವನ್ನು ಕಲಿಯುವಾಗ ನಿನ್ನ ಪವಿತ್ರಾತ್ಮನ ಸಹಾಯ ನಮ್ಮ ಮೇಲೆ ಇರಲಿ ಸ್ವಾಮಿ. ನಮ್ಮ ಹೃದಯಗಳನ್ನ ಮಾರ್ಪಾಡುಗೊಳಿಸು. ಈ ವಾಕ್ಯವು ನಿನ್ನಿಂದ ಬಂದು ನಮ್ಮ ಜೀವಿತವನ್ನು ಸಂಪೂರ್ಣವಾಗಿ ಮಾರ್ಪಾಡು ಮಾಡುವ ಹಾಗೆ ಸಹಾಯ ಮಾಡ್ಬೇಕಾಗಿ ಯೇಸು ಸ್ವಾಮಿಯರ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆ, ಆಮೇಲೆ. ರೂಮ್ ಬಾಗ್ಲನ್ನ ತೆಗಿತಾರೆ. ರೂಮ್ ಬಾಗ್ಲನ್ನ ತೆಗೆದು ನೋಡಿದಾಗ ಮಗ ಅಲ್ಲಿ ನೇಣ ಹಾಕೊಂಡಿರ್ತಾನೆ. ಒಂದು ಸಣ್ಣ ಕ್ರಿಕೆಟ್ ಬ್ಯಾಟ್ ಕೊಡ್ಸಿಲ್ಲ ಅಂತ 9ನೇ ಕ್ಲಾಸ್ ಹುಡುಗ ನೇಣಿಗೆ ಶರಣಾಗ್ತಾನೆ. ಎಂತ ವಿಷಾದಕರ. ಇವತ್ತೊಂದ್ ದಿನ ಅವರ ತಂದೆ ತಾಯಿಯನ್ನ ನೆನ್ಸ್ಕೊಂಡ್ರೆ ಅಥವಾ ಅವ್ರ ತಂದೆ ತಾಯಿಯ ಜಾಗದಲ್ಲಿ ನಿಂತು ನಾವ್ ಯೋಚನೆ ಮಾಡ್ತಿದ್ರೆ, ಅಥವಾ ಅವ್ರ ತಂದೆ ತಾಯಿ ಏನ್ ಯೋಚನೆ ಮಾಡ್ತಿರ್ಬೋದು, ಆ ಅವತ್ತಿನ ದಿನ ನನ್ನ ಮಗನಿಗೆ ಆ ಒಂದು ಕ್ರಿಕೆಟ್ ಬ್ಯಾಟ್ ಅನ್ನ ಕೊಡ್ಸಿದಿದ್ರೆ ಅವನು ಇವತ್ತು ಬದುಕುಳಿದಿರ್ತಿದ್ದ ಅನ್ನೋ ಒಂದು ಆಲೋಚನೆ ಅವರಲ್ಲಿ ಇರ್ತಿತ್ತು. ಅವರಲ್ಲಿ ಆ ಒಂದು ವ್ಯಸನ, ದಟ್ ರಿಗ್ರೆಟ್, ಐ ರಿಪೀಟ್, that regret would have not been there today with them. ನಮ್ಮ ಜೀವಿತದಲ್ಲಿ ನಾವು ಸಾಕಷ್ಟು ಬಾರಿ, ಪ್ರತಿಯೊಬ್ರು ನಮ್ಮ ಜೀವಿತದಲ್ಲಿ ನಾವು ಒಂದಲ್ಲ ಒಂದ್ ರೀತಿ ವ್ಯಸನಕ್ಕೆ ಒಳಗಾಗಿದ್ದೇವೆ, ವಿಷಾದಕ್ಕೆ ಒಳಗಾಗಿದೆ. ಎಷ್ಟೋ ಸಾರಿ ನಾವು ಇಂಥ ಜಾಗಕ್ಕೆ ಹೋಗದೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಕೆಲವೊಂದು ಘಟನೆಗಳನ್ನ ನಾವು ಕಂಡಿದ್ದೇವೆ. ತಂದೆ ತಾಯಿ ಮಗನೇ ಬೈಕ್ ಎತ್ಕೊಂಡು ಹೋಗ್ಬೇಡ ಅಂತ ಹೇಳೋದು, ಅಂತ ಒಂದ್ ಸಂದರ್ಭದಲ್ಲಿ ಮಗ ಆಕ್ಸಿಡೆಂಟ್ ಅಲ್ಲಿ ತಿರೋಗೋದನ್ನ ನಾವು ಕಾಣ್ತೇವೆ. ಅವಾಗ ನನ್ ಮಗ ಕೇಳಿದಿದ್ರೆ ಇವತ್ತು ಬದುಕುಳಿದಿರ್ತಿದ್ದ ಅನ್ನೋ ಒಂದು ಭಾವನೆ ಆ ತಂದೆ ತಾಯಿಗೆ ಇರ್ತಿತ್ತು. ಸಾಕಷ್ಟು ವಿಚಾರಗಳಲ್ಲಿ ನಾವು ರಿಗ್ರೆಟ್ ಮಾಡಿರ್ತೇವೆ. ಪ್ರತಿಯೊಬ್ರು ಒಂದಲ್ಲ ಒಂದು ವಿಚಾರದಲ್ಲಿ ರಿಗ್ರೆಟ್ ಅನ್ನ ಮಾಡಿರ್ತೇವೆ, ವಿಷಾದವನ್ನ ಮಾಡಿರ್ತೇವೆ ನಮ್ಮ ಜೀವಿತದಲ್ಲಿ. ಆ ಒಂದು ಅಸಹಾಯಕತೆ ಸ್ಥಿತಿಯಲ್ಲಿ, ಇನ್ ದಟ್ ಹೆಲ್ಪ್ಲೆಸ್ ಸ್ಟೇಟ್, ಆ ಒಂದು ಅಸಹಾಯಕತೆಯ ಸ್ಥಿತಿಯಲ್ಲಿ
ನಾವು ಹೇಳುವಂತ ಒಂದು ಮಾತು, ಇದೆಲ್ಲ ದೇವರ ಚಿತ್ತವಿತ್ತೇನೋ, ಮೇ ಬಿ ಇದು ದೇವರ ಚಿತ್ತ ಇತ್ತೇನೋ, ಆ ಒಂದು ಕಾರಣದಿಂದ ಈ ತರ ಘಟನೆಗಳು ನಮ್ಮ ಜೀವಿತದಲ್ಲಿ ನಡೀತು ಅಂತ ನಾವು ಹೇಳಿ ಸಮಾಧಾನವನ್ನ ಮಾಡ್ಕೊಳ್ತೇವೆ. ನಾವು ಸಾಕಷ್ಟು ಜನಕ್ಕೆ ಸಮಾಧಾನ ಮಾಡುವಂತ ಸಂದರ್ಭದಲ್ಲೂ ನಾವು ಈ ಪದವನ್ನು ಉಪಯೋಗಿಸ್ತೇವೆ. ದೇವರ ಚಿತ್ತ ಇತ್ತೇನೋ, ಇರ್ಬೋದೇನೋ, ಯಾರಿಗ್ ಗೊತ್ತು, ಈ ರೀತಿ ಒಂದು ಘಟನೆ ನಡೀತು, ಯಾವುದೇ ಆಗಿರ್ಲಿ, ನೋವು, ಕಷ್ಟ, ಸಂಕಟ, ಸಾವು, ಎಂಥದ್ದೇ ಆಗಿರ್ಲಿ, ಪ್ರತಿಯೊಂದು ವಿಷಾದಕರವಾದಂತ ಘಟನೆಗಳಲ್ಲಿ ನಾವು ಈ ರೀತಿ ಒಂದು ಅಸಹಾಯಕತೆಯ ಸ್ಥಿತಿಯನ್ನ ನಾವು ನೆನಪಿಸ್ಕೊಳ್ತಾ ಎಲ್ಲವೂ ದೈವ ಇಚ್ಛೆ ಅನ್ನುವ ಒಂದು ವಿಚಾರವನ್ನ ನಾವು ಯೋಚಿಸ್ತೇವೆ. ಆ ಒಂದು ಆಲೋಚನೆಗಳು ನಮ್ಮ ಮನಸ್ಸಿನಲ್ಲಿ ಕೂಡ ಬರುತ್ತೆ. ಈ ಒಂದು ಸಂದರ್ಭದಲ್ಲಿ ನೀವು ನಿಮ್ಮ ಜೀವಿತದಲ್ಲಿ ಯಾವ್ಯಾವ ವಿಚಾರಕ್ಕೆ ರಿಗ್ರೆಟ್ ಆಗಿದ್ದೀರಾ, ಅಥವಾ ಯಾವ್ಯಾವ ವಿಚಾರಕ್ಕೆ ನೀವು ಅಸಹಾಯಕತೆಯನ್ನ ವ್ಯಕ್ತಪಡಿಸಿದ್ದೀರಾ ಅನ್ನೋದು ಈಗ ನಿಮ್ ಮನ್ಸಿನಲ್ಲಿ ಓಡ್ತಿರುತ್ತೆ ಅನ್ನೋ ಒಂದು ವಿಚಾರವನ್ನ ನಾನು ನಿಮಗೆ ಜ್ಞಾಪಿಸ್ತೇನೆ. ಎಲ್ಲವೂ ದೈವ ಇಚ್ಛೆ ಇರಬಹುದು ಅನ್ನೋ ಒಂದು ವಿಚಾರನ ನಾವು ಮೊದಲನೇ ಸಮುವೇಲ 3ನೇ ಅಧ್ಯಾಯ 18ನೇ ವಚನದಲ್ಲೂ ಕೂಡ ಕಾಣ್ತೇವೆ. Now we understand that Eli calls Samuel and he asks what the Lord spoke to him. ಏಲಿಯನು ಸಮುವೇಲನನ್ನ ಕರೆದು ದೇವರು ನಿನ್ನ ಸಂಗಡ ಏನನ್ನ ಮಾತನಾಡಿದ್ದಾರೆ ಅನ್ನುವ ಒಂದು ಪ್ರಶ್ನೆಯನ್ನ ಸಮುವೇಲನನ್ನ ಕೇಳ್ತಾನೆ ಏಲಿ ಕೇಳಿದ ನಂತರ ಸಮುವೇಲನು ಎಲ್ಲಾ ವಿಚಾರಗಳನ್ನ ಹೇಳ್ತಾನೆ. ಇಲ್ಲಿ ಆ ವಿಚಾರಗಳು ಯಾವ್ದಂತ ನಾವು 18ನೇ ವಚನದಲ್ಲಿ ನಾವು ಕಾಣುವುದಿಲ್ಲ. ಎಲ್ಲಾ ವಿಚಾರಗಳನ್ನ ಸಮುವೇಲನು ಏಲಿಗೆ ತಿಳಿಯಪಡಿಸುತ್ತಾನೆ. ಸಮುವೇಲನು ಒಂದನ್ನು ಮುಚ್ಚಿಡದೆ ಎಲ್ಲವನ್ನು ತಿಳಿಸಿದನು. ಆ ಒಂದು ಸಂದರ್ಭದಲ್ಲಿ, in this circumstance or in this instance, Eli will also have a regret in his mind, and he says he is Jehovah. Atanu Yehovanu. What seems right unto him, let him do it. ಅವನಿಗೆ ದೇವರಿಗೆ ಯಾವುದು ಸರಿ ಅನ್ಸುತ್ತೋ ಅದನ್ನೇ ಮಾಡ್ಲಿ. ಬಿಕಾಸ್ he knew whatever the Lord does in his life will be always right. ಆ ಒಂದು ಭರವಸೆ ಅವನ ಜೀವಿತದಲ್ಲಿ ಅವನು ಕಂಡ್ಕೊಂಡಿದ್ನು. ಅವನ್ಗೆ ದೇವರ ಯೋಜನೆಗಳಾಗ್ಲಿ, ದೇವರ ಆಲೋಚನೆಗಳಾಗ್ಲಿ ಯಾವತ್ತೂ ತಪ್ಪಿ ಹೋಗುವುದಿಲ್ಲ, ಯಾವತ್ತೂ ಸರಿಯಾಗಿರುತ್ತೆ ಅನ್ನುವ ಒಂದು ಆಲೋಚನೆ ಅವನಿಗಿತ್ತು. ಇಲ್ಲಿ ಸಮುವೇಲನು ಏನನ್ನ ಹೇಳಿದನು, ಏಲಿಗೆ ಏನನ್ನ ಹೇಳಿದನು, ಆ ಮಾತುಗಳನ್ನ ಕೇಳಿ ಎಲಿಯನು ಯಾಕೆ ಈ ರೀತಿ ಮಾತಾಡ್ತಾನೆ ಅನ್ನೋದೇ ಇವತ್ತಿನ ಸಂದೇಶದ ಶಿರೋನಾಮೆ, ದ ಲಾಸ್ಟ್ ಗ್ಲೋರಿ ರೆಸ್ಟೋರ್ಡ್. ಈ ಸಂದೇಶವನ್ನ 3 ಭಾಗವಾಗಿ ವಿಂಗಡಿಸಿದ್ದೇನೆ. ದಿ ಆಕ್ಟ್, ದಿ ಇಂಪ್ಯಾಕ್ಟ್, ದಿ ಇಂಟ್ಯಾಕ್ಟ್. 3 ಬಹಳ ಪ್ರಾಮುಖ್ಯವಾದಂತಹ ವಿಚಾರಗಳು ಈ ಒಂದು ಸಂದೇಶದಲ್ಲಿ ನಾವು ಕಾಣ್ತೇವೆ. ದಿ ಆಕ್ಟ್, ಕೃತ್ಯ, ಪರಿಣಾಮ ಹಾಗೂ ಸ್ಥಿರತೆ ಅಥವಾ ಎಲ್ಲವನ್ನು ಸರಿಪಡಿಸುವುದು. ಇಲ್ಲಿ ನಾವು ಆಗಲೇ ಕಲಿತ ನಂತರ ಮೊದಲನೇ ಸಮುವೇಲ 3ನೇ ಅಧ್ಯಾಯ 18ನೇ ವಚನದಲ್ಲಿ ನಾವು ಕಾಣ್ತೇವೆ, ಸಮುವೇಲನು ಎಲ್ಲಾ ವಿಚಾರವನ್ನು ಬಿಡಿಸದೆ ಅಥವಾ ಮುಚ್ಚಿಡದೆ ಸರಿಯಾದ ರೀತಿಯಲ್ಲಿ ತಿಳಿಸ್ತಾನೆ. ಆ ಒಂದು ಸಂದರ್ಭದಲ್ಲಿ ನಾನು ಪದೇ ಪದೇ ಹೇಳಿದ ತರ ಎಲಿ ಹೇಳ್ತಾನೆ, ದೇವರಿಗೆ ಏನು ಸರಿ ಎಂಬುದಾಗಿ ತಿಳಿಯುತ್ತೋ ಅದು ಆತನಿಗೆ ಏನಾಗ್ಲಿ, ನೆರವೇರಿಸಲಿ. God knows
what seems to be right. God knows what seems to be right, and let him follow his will. ಎಲ್ಲಿ ಯಾಕೆ ಈ ತರ ಯೋಚನೆ ಮಾಡ್ತಾನೆ, ಯಾಕೆ ಈ ರೀತಿ ಒಂದು ವ್ಯಸನ ಪಡ್ತಾನೆ ಅನ್ನೋದು ನಾವು ದಿ ಆಕ್ಟ್ ಅನ್ನುವ ಒಂದು ಭಾಗದಲ್ಲಿ ನಾವು ಕಾಣ್ತೀವಿ. ಮೊದಲನೇದಾಗಿ ನಾನು ಕಲ್ತಂತ ಒಂದು ಹೊಸ ವಿಚಾರ ಏನಂದ್ರೆ, ನೀವೆಲ್ಲರೂ ತಿಳಿದಿರ್ಬೋದು ಅಂತ ಒಂದು ನಂಬಿಕೆ ನನ್ಗೆ. ಆದ್ರೆ ನಾನು ಈ ಒಂದು ಸಂದೇಶವನ್ನ ಸಿದ್ಧಪಡಿಸುವಾಗ ನಾನು ಕಲ್ತಂತಹ ಒಂದು ಹೊಸ ವಿಚಾರ ಏನಂದ್ರೆ, ನಾವು ಸಬ್ಬತ್ ಶಾಲೆಯಲ್ಲಿ ಚಿಕ್ಕ ಮಕ್ಕಳಾಗಿದ್ದಾಗ ಚಿಲ್ಡ್ರನ್ ಸಾಬತ್ ಸ್ಕೂಲ್ ಅಲ್ಲಿ ಗಾಡ್ ಕಾಲಿಂಗ್ ಸ್ಯಾಮ್ಯುಯಲ್ ಆ ಕಥೆಯನ್ನ ನಾವು ಕೇಳಿದ್ದೇವೆ. ಸಮುವೇಲ ಮಲ್ಗಿರ್ತಾನೆ, ಅವಾಗ ಯಾವ್ದೋ ಒಂದು ಧ್ವನಿ ಅವನ್ನ ಕೇಳುತ್ತೆ, ಸಮುವೇಲನೆ ಅಂತ ಕರೆಯುವಿಕೆಯನ್ನ ನಾವು ಕೇಳ್ತಾನೆ. ಆವಾಗ ಸಮುವೇಲನ ಏನಂತಾನೆ, ಆ ಸಣ್ಣ ಹುಡುಗ ಸಮುವೇಲ ಎದ್ದು ಯಾರ ಬಳಿ ಹೋಗ್ತಾನೆ, ಏಲಿ ಬಳಿ ಹೋಗ್ತಾನೆ. ಏಲಿ ಬಳಿಗೆ ಹೋಗಿ ಆ ಯಾಜಕನನ್ನ ನೀವು ಕರೆದ್ರ ಅಂತ ಕೇಳ್ತಾನೆ. ಇಲ್ಲ, ನಾನ್ ನಿನ್ನ ಕರೀಲಿಲ್ಲ. ಈ ಒಂದು ಸಂದರ್ಭದಲ್ಲಿ ಏಲಿ ಸಾಕಷ್ಟು ವೃದ್ಧಾವಸ್ಥೆಯಲ್ಲಿರ್ತಾನೆ. ಆತನು ಕಣ್ಣುಗಳು ಮಂಜಾಗಿರುತ್ತೆ, ಆತನು ವಯಸ್ಸಾಗಿರುತ್ತೆ. ಸಮುವೇಲನು ಬಂದು ಆತನನ್ನ ಕೇಳಿದಾಗ, when Samuel comes and asks Eli, did you call me? Eli says, no, I didn't call you. ನಾನು ನಿನ್ನ ಕರೀಲಿಲ್ಲ. ಸರಿ, ಸಮುವೇಲನು ಹೋಗಿ ಮಲ್ಕೋತಾನೆ. ಈ ರೀತಿ 3 ಸರಿ ನಡೆಯುತ್ತೆ. ಇದೆಲ್ಲರಿಗೂ ತಿಳಿದಂತಹ ವಿಚಾರ. ನಮ್ಗೆ ಸಬ್ಬತ್ ಶಾಲೆಯಲ್ಲಿ ನಾನ್ ಚಿಕ್ಕವನಾಗಿದ್ದ ನಮ್ಗೆ ಹೇಳ್ಕೊಟ್ಟಿದ್ದೆ ಇಷ್ಟೆ. ಇದಾದ್ಮೇಲೆ ಇನ್ನೊಂದು ಪೋರ್ಷನ್ ಮಾತ್ರ ಹೇಳ್ಕೊಟ್ರು. ಏನಂದ್ರೆ, ನೆಕ್ಸ್ಟ್ ಟೈಮ್ ಇನ್ನೊಂದ್ಸರಿ ಈ ತರ ಧ್ವನಿ ಕೇಳಿದ್ರೆ ಅಥವಾ ಈ ತರ ಧ್ವನಿ ಕೇಳಿದ್ರೆ, ಲಾರ್ಡ್ ಹಿಯರ್ ಆಮ್ ಐ, ನಾನು ಇಲ್ಲಿದ್ದೇನೆ ಅಂತ ಹೇಳು ಅನ್ನೋ ಒಂದು ವಿಚಾರವನ್ನ ನಾವೇನ್ ಮಾಡ್ತೇವೆ, ಕಲ್ತಿದ್ದೇವೆ. ಇಲ್ಲಿವರೆಗೂ ಮಾತ್ರ ನಮ್ಗೆ ಮಕ್ಕಳ ಕಥೆಯಲ್ಲಿ ನಾವು ಸಾಕಷ್ಟು ಬಾರಿ ಕಲ್ತಿದ್ದೇವೆ ಅನ್ನೋ ಒಂದು ನಂಬಿಕೆ ನನ್ನದು. ಆದ್ರೆ ನಾವು ಸತ್ಯವೇದವನ್ನ ಅಥವಾ ವಾಕ್ಯವನ್ನ ನೋಡುವ ಸಂದರ್ಭದಲ್ಲಿ, ದಯವಿಟ್ಟು ಕ್ಷಮಿಸಿ, ಈ ವಾಕ್ಯವನ್ನ ನೋಡುವ ಸಂದರ್ಭದಲ್ಲಿ ಮಹಾಯಾಜಕನನ್ನ ದೇವರು ಕರೆಯದೆ ಒಬ್ಬ ಸಣ್ಣ ಹುಡುಗನನ್ನ ದೇವರು ಕರೆದಿದ್ದಾರೆ ಅನ್ನೋ ಒಂದು ವಿಚಾರ ಏಲಿಗೆ ಮುಟ್ಟುತ್ತೆ. ಮನುಷ್ಯನ್ಗೆ ಅವಾಗ 6th ಸೆನ್ಸ್ ವರ್ಕ್ ಆಗುತ್ತೆ ಅಂತಾರಲ್ಲ, ಹಾಗೆ ಆತನಿಗೆ ಅನ್ಸುತ್ತೆ, ದೇವರು ನನ್ನ ಸಂಗಡ ಮಾತನಾಡದೆ ಒಬ್ಬ ಸಣ್ಣ ಹುಡುಗನ ಬಳಿ ಮಾತಾಡ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಏನೋ ಒಂದು ವಿಚಾರವಿದೆ ಅನ್ನೋ ಒಂದು ಆಲೋಚನೆ ಯಾರಿಗೂ ಮೂಡುತ್ತೆ, ಏಲಿಗೆ ಮೂಡುತ್ತೆ. ಕಾರಣ ಇಷ್ಟೇ, ಏಲಿ ಹಾಗೂ ಅವನ ಮಕ್ಕಳು ಹೊಫ್ನಿ, ಫಿನೆಹಾಸ್ ಅವರಿಬ್ರು ಪಾಪದಲ್ಲಿ ಒಂದು ಡಿಸ್ಟಿಂಕ್ಷನ್ ಅನ್ನ ಪಡೆದಂತಹ ವ್ಯಕ್ತಿಗಳಾಗಿದ್ದಾರೆ. ಅವ್ರು ಸಾಕಷ್ಟು ತಪ್ಪುಗಳನ್ನ ಮಾಡ್ತಾರೆ. ದೇವರ ವಿರುದ್ಧವಾಗಿ ಏನೇನು ಮಾಡಬಾರ್ದು ಎಲ್ಲವನ್ನ ಮಾಡಿರ್ತಾರೆ. ಆದ್ರೆ ತಂದೆ ಆದಂತಹ ಏಲಿ, ಯಾಜಕನು, ಇಲ್ಲಿ ಬಹಳ ಗಮನ ಇಟ್ಟು ನೋಡುವಂತ ವಿಚಾರ ಏನಂದ್ರೆ, ಆತನು ಯಾಜಕನು ತನ್ನ ಮಕ್ಕಳನ್ನ ಸರಿಯಾದ ದಾರಿಯಲ್ಲಿ ನಡೆಸಲಿಲ್ಲ. ಅವರು ತಪ್ಪು ಮಾಡುವಾಗ, ಅವರು ಪಾಪವನ್ನ ಮಾಡುವಾಗ ಖಂಡಿಸಿ ಗದರಿಸಿ ಅವ್ರನ್ನ ಸರಿಯಾದ ದಾರಿಗೆ ನಡೆಸಲಿಲ್ಲ. ಈ ಒಂದು ಕಾರಣದಿಂದ ಏನ್ ಮಾಡ್ತಾರೆ, ದೇವರು ತನ್ನ ಕಮ್ಯುನಿಕೇಶನ್ ಅನ್ನ, God stops communicating to Eli and he will start communicating to a small child. ಸಮುವೇಲನನ್ನ ಆರಿಸ್ತಾರೆ ಸ್ವಾಮಿ ಸಣ್ಣ ವಯಸ್ಸಿನಲ್ಲಿ. ಈ ವಿಚಾರವು ಏಲಿಗೆ ಅರ್ಥವಾಗುತ್ತೆ. He realized that the voice of God was with Samuel. ಅವನಿಗೆ ಅರ್ಥ ಆಗುತ್ತೆ, ನನ್ನನ್ನ ದೇವರು ತ್ಯಜಿಸಿದ್ದಾರೆ, ಒಂದು ಸಣ್ಣ ಬಾಲಕನನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ವಿಚಾರ ಆತನಿಗೆ ಅರ್ಥ ಆಗುವುದನ್ನ ನಾವು ಕಾಣ್ತೇವೆ. ಅದಾದ ನಂತರ
ಏಲಿ ಏನನ್ನ ಮಾತಾಡಿದೆ, ಈ ವಿಚಾರ ನಾವಿನ್ನ ಬಂದಿಲ್ಲ, ಈ ಆಕ್ಟ್ ಅಲ್ಲಿ ನಾವಿನ್ನ ಇದ್ದೇವೆ. ನಿನ್ನ ಮಗನ ಸಂಗಡ ಮಾತಾಡು ಅಂತ ಸಮುವೇಲನಿಗೆ ಹೇಳ್ತಾರೆ. ಲಾರ್ಡ್ ಸ್ಪೀಕ್ ಟು ಮೀ ಫಾರ್ ದೈ ಸರ್ವೆಂಟ್ ಹಿಯರ್. ಹೀಗ ಹೇಳು ಅಂತ ಏಲಿ ಹೇಳಿದಾಗ ದೇವರು ಮತ್ತೊಂದ್ಸಾರಿ ಸಮುವೇಲನ್ ಹತ್ರ ಬಂದು ಆತನಿಗೆ ಒಂದು ಸಂದೇಶವನ್ನ ನೀಡ್ತಾರೆ. ಇಲ್ಲಿ ಏಲಿ ಇನ್ನೊಂದು ವಿಚಾರವನ್ನ ಅವನು ಅರ್ಥ ಮಾಡ್ಕೋತಾನೆ. ಏನಂದ್ರೆ, ಯಾಜಕನಾದ ನಾನು ನನ್ನ ಮಕ್ಕಳು ದೇವರಿಂದ ತಿರಸ್ಕರಿಸಲ್ಪಟ್ಟಿದ್ದೇವೆ. ಬಿಕಾಸ್ ದಿ ಹೈ priest and his descendants were the legacy of taking care of the word of God and guiding the Israelites. ಅಂದ್ರೆ ಯಾಜಕರು ಮತ್ತು ಹಾಗೂ ಅವರ ಕುಟುಂಬದವರು ದೇವರ ಸೇವೆಯನ್ನ ಅಥವಾ ಯಜ್ಞಗಳನ್ನ ಅರ್ಪಿಸಿ ಅವರು ಮಾರ್ಗದರ್ಶನವನ್ನ ನೀಡಬೇಕಿತ್ತು. ಇಲ್ಲಿ ಯಾವಾಗ ದೇವರು ಸಮುವೇಲನನ್ನ ಆರಿಸ್ತಾರೋ ಆ ಒಂದು ಸಂದರ್ಭದಲ್ಲಿ ಏಲಿಗೆ ಅರ್ಥ ಆಗತ್ತೆ, that God has chosen him, not my descendants. ಇಲ್ಲಿ ಒಂದು ಬಹಳ ಪ್ರಾಮುಖ್ಯವಾದಂತ ವಿಚಾರವನ್ನ ನಾವು ಯೋಚಿಸ್ಬೇಕು. ನಮ್ಮ ಪ್ರತಿಯೊಂದು ಜೀವಿತದಲ್ಲೂ ತಪ್ಪು ಸರಿ ಅನ್ನೋ ಅರಿವಿಕೆ ಎಲ್ಲರಿಗೂ ಇದೆ. We all know what is right and wrong. We all know whenever we do something wrong, ನಾವು ನಮ್ಮ ಜೀವಿತದಲ್ಲಿ ಏನಾದ್ರು ತಪ್ಪು ಮಾಡಿದಾಗ ಅಥವಾ ಮಾಡುವಾಗ ಅದು ತಪ್ಪು ಅನ್ನುವ ಪರಿಜ್ಞಾನ, ಆ ಒಂದು ಸಂಪೂರ್ಣ ಆಲೋಚನೆ ನಮ್ಮಲ್ಲಿ ಇರುತ್ತೆ. ಆದ್ರೆ ಎಷ್ಟೋ ಸಾರಿ ನಾವು ಅದು ತಪ್ಪು ಅಂತ ತಿಳಿದ್ರೂ ಆ ತಪ್ಪುಗಳನ್ನ ಮಾಡ್ತೇವೆ. ನಮ್ಮ ಜೀವಿತದಲ್ಲಿ ಕದಿಯೋದು ತಪ್ಪು ಅಂತ ನಮ್ಗೆ ಗೊತ್ತು, ಆದ್ರೂ ಕದೀತೇವೆ. ವ್ಯಭಿಚಾರ ಮಾಡೋದು ತಪ್ಪು ಅಂತ ನಮಗ್ ಚೆನ್ನಾಗ್ ಗೊತ್ತು, ಆದ್ರೂ ನಮ್ಮ ಆಲೋಚನೆಗಳಲ್ಲಿ ಅಂತ ವಿಚಾರಗಳನ್ನ ಮಾಡ್ತೇವೆ. ಇನ್ನ ಸಾಕಷ್ಟು, ಒಂದಲ್ಲ ಎರಡಲ್ಲ, ಎಷ್ಟೋ ವಿಚಾರಗಳಿರುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ಬಲಹೀನತೆಗಳಿರುತ್ತೆ. ಒಂದೊಂದು ವಿಚಾರದಲ್ಲೂ ನಾವು ಸಾಕಷ್ಟು ತಪ್ಪುಗಳನ್ನ ಮಾಡ್ತೇವೆ. ಇಲ್ಲಿ ಏಲಿಗೆ ಗೊತ್ತು. ಎಲೆನ್ ವೈಟ್ ಅವ್ರು ಎಷ್ಟು ಸ್ಪಷ್ಟವಾಗಿ ಬರೀತಾರೆ ಅಂದ್ರೆ, ಪೇಟ್ರಿಯಾರ್ಕ್ಸ್ ಅಂಡ್ ಪ್ರಾಫಿಟ್ಸ್ ಅನ್ನೋ ಪುಸ್ತಕದಲ್ಲಿ, yet Eli did not manifest the fruits of true repentance. He confessed his guilt but failed to renounce sin. Year after year the Lord delayed his threatened judgments. ಇಲ್ಲಿ ಯೇಸುಸ್ ದೇವರು ಬಂದು ಏಲಿಗೆ ಹೇಳುವಂತ ವಿಚಾರ ಏನಂದ್ರೆ, ಕ್ಷಮಿಸಿ, ದೇವರು ಬಂದು ಸಮುವೇಲನಿಗೆ ಏನನ್ನ ಮಾತಾಡ್ತಾರೆ, ಇದು ನಮ್ಮ ಸಬ್ಬತ್ ಶಾಲೆಯಲ್ಲಿ ನಾನು ಕಲ್ತಿಲ್ಲ. ಈ ಒಂದು ಸಂದೇಶವನ್ನ ಸಿದ್ಧ ಮಾಡ್ಕೊಬೇಕಾದ್ರೆ ನಾನು ಇದನ್ನ ಕಲ್ತೆ. ದೇವರು ಬಂದು ಸಮುವೇಲನ ಬಳಿ 4ನೇ ಬಾರಿ ಮಾತನಾಡುವಾಗ, ಅಂದ್ರೆ 4ನೇ ಸಾರಿ ಕರೆದು ಸಮುವೇಲನ ಜೊತೆ ಮಾತನಾಡುವಾಗ ಹೇಳ್ತಾರೆ, ಏಲಿ ಹಾಗೂ ಆತನ ಡಿಸೆಂಡೆಂಟ್ಸ್ ಅಂದ್ರೆ ಆತನ ಮಕ್ಕಳು ಹಾಗೂ ಎಲ್ಲರೂ ನಾಶಕ್ಕೆ ಒಳಗಾಗ್ತಾರೆ. ರೀಸನ್ ಬೀಯಿಂಗ್ ದೇ ವೇರ್ ಕಂಟಿನ್ಯೂಡ್ ಇನ್ ಸಿನ್. ಅವರು ನಾಶಕ್ಕೆ ಒಳಗಾಗುವುದಕ್ಕೂ ಮುನ್ನ ಈ ಎಚ್ಚರಿಕೆ ಸಂದೇಶವನ್ನ ಸಾಕಷ್ಟು ಬಾರಿ ದೇವ್ರು ನೀಡಿದ್ರು. ದೇವರ ವಾಕ್ಯದ ಮೂಲಕ ನಾವು ಸಾಕಷ್ಟು ಬಾರಿ ಕಲ್ತಿದ್ದೇವೆ. ಆ ಒಂದು ವಾಕ್ಯದ ಮೂಲಕ ಸಾಕಷ್ಟು ಬಾರಿ ಅವ್ರಿಗೆ ಎಚ್ಚರಿಸಿದ್ದು ಹೌದು. ಇಲ್ಲಿ ಅವರು ನಾಶ ಆಗುವ ಒಂದು ಕಾಲಕ್ಕೂ ಅವರಿಗೆ ಎಚ್ಚರಿಕೆ ನೀಡುವಂತಹ ಕಾಲಕ್ಕೂ ಸಾಕಷ್ಟು ಅವಧಿ ಇದೆ. There was a great time or probation given to the children of Israel and the Eli and his sons. ಏಲಿ ಹಾಗೂ ಆತನ ಮಕ್ಕಳಿಗೂ ಹಾಗೂ ಇಸ್ರಾಯೇಲರಿಗೂ ಸಂಪೂರ್ಣವಾಗಿ ಒಂದು ಎಚ್ಚರಿಕೆಯನ್ನ ತಿಳಿಸ್ತಾರೆ. ಇಲ್ಲಿ ನಾಶನ ಆಗತ್ತೆ ಅಂತ ಇಲ್ಲಿ ಗೊತ್ತು. ಏಲಿಗೆ ಸಂಪೂರ್ಣವಾದಂತ ಜ್ಞಾನ ಇದೆ, ನಾಶನ ಆಗತ್ತೆ, ನಾವೆಲ್ಲರೂ ಒಂದಲ್ಲ ಒಂದಿನ ನಾಶನಕ್ಕೆ ಒಳಗಾಗ್ತೇವೆ ಅನ್ನೋದು ಗೊತ್ತು, ತಪ್ಪು ಮಾಡಿದ್ದೇನೆ ಅನ್ನೋ ಒಂದು ಅರಿವಿದೆ. ಆದ್ರೆ ತಪ್ಪು ಮಾಡ್ತಾ ಇದ್ದೀನಿ, ಬದಲಾಗೋಣ ಅನ್ನೋ ಒಂದು ಆಲೋಚನೆ ಅವರಲ್ಲಿ ಬರ್ಲಿಲ್ಲ. ಮೋಸ್ಟ್ ಟೈಮ್ಸ್ ನಮ್ಮ ಜೀವಿತದಲ್ಲೂ ಹೌದು, ಎಲ್ಲರಿಗೂ ಗೊತ್ತು
ನಮ್ಮೆಲ್ಲರಿಗೂ ಗೊತ್ತು ನಾವು ಕೆಲವೊಂದು ವಿಚಾರಗಳಲ್ಲಿ ತಪ್ಪು ಮಾಡ್ತಾ ಇದ್ದೇವೆ. ಹೌದು, ವಿ ಕನ್ಫೆಸ್ ದಟ್ ವಿ ಹ್ಯಾವ್ ಸಿನ್. ನಾವು ಪಾಪ ಮಾಡಿದ್ದೇವೆ ಅನ್ನೋ ಒಂದು ಪಶ್ಚಾತ್ತಾಪವನ್ನ ಪಡ್ತೇವೆ. ಆದ್ರೆ ವಿ ಡೋಂಟ್ ರಿನೌನ್ಸ್ ಹಿಮ್, ವಿ ಡೋಂಟ್ ಚೇಂಜ್. ನಾವು ಬದಲಾಗಲು ಏನ್ ಮಾಡೋದಿಲ್ಲ, ಮನ್ಸ್ ಮಾಡೋದಿಲ್ಲ. ಈ ರೀತಿ ನಮ್ಮ ಜೀವಿತಗಳು ಈಗ ಹಾಗೆ ಇದೆ. ನಾವು ಸಾಕಷ್ಟು ಜನರ ಜೀವಿತವನ್ನ ನೋಡ್ಬೇಕಾದ್ರೆ ಸಾಕಷ್ಟು ಜನ ಹೇಳುವುದುಂಟು, ಮೊದ್ಲು ನೀನ್ ಎಷ್ಟು ನೀತಿವಂತನಾಗಿದ್ದೆ, ಎಷ್ಟು ದೇವ್ರ ಭಯ ಭಕ್ತಿಯಲ್ಲಿದ್ದೆ, ಇವಾಗ ಇಲ್ಲ ಪಾಪದಲ್ಲಿ ಇದ್ಯಾ ಅಂತ ಕೆಲವ್ರ ಜೀವಿತದನ್ನ ನಾವು ನೋಡಿದ್ದೇವೆ. ಆ ರೀತಿ ದೇವರಿಂದ ಸಂಪೂರ್ಣವಾಗಿ ದೂರ ಆಗಿರೋ ಗೊತ್ತು ಅವ್ರಿಗೆ ನಾವು ಮಾಡ್ತಿರೋ ತಪ್ಪು ಅಂತ ಪರಿಜ್ಞಾನ ಪ್ರತಿಯೊಬ್ಬರಿಗೂ ಗೊತ್ತು, ನಮ್ಗೂ ಗೊತ್ತು, ನಿಮ್ಗೂ ಗೊತ್ತು. ಆದ್ರೆ ಅದನ್ನು ಬಿಟ್ಟು ಬರುವಂತ ಒಂದು ಮನ್ಸು ನಮ್ಗೆ ಇಲ್ಲ. ಇಷ್ಟು ಎಚ್ಚರಿಕೆ ಕೊಟ್ರು ಇಸ್ರಾಯೇಲ್ರು ಏನ್ ಮಾಡಿದ್ರು, ಆ ಎಚ್ಚರಿಕೆಯ ಸಂದೇಶವನ್ನ ದೂರ ಮಾಡ್ತಾರೆ. ಹಿಂತಿರುಗಿ ದೇವರ ಬಳಿ ವಾಪಸ್ ಬರಲು ಸಾಕಷ್ಟು ಎಚ್ಚರಿಕೆಯನ್ನ ದೇವರು ಕೊಟ್ಟರು. ಆದ್ರೆ ಅವರು ತಾತ್ಸಾರವನ್ನ ಮಾಡೋದನ್ನ ನಾವು ಕಾಣ್ತೀವಿ. ಅವ್ರು ಇನ್ನ ಒಂದಷ್ಟು ಪಾಪಗಳನ್ನ ಮಾಡಕ್ ದೇ ಬಿಕೇಮ್ ಸೋ ಬೋಲ್ಡ್ ಟು ಕಮಿಟ್ ಸಿನ್. ಈಗ ನಾವು ಕೆಲವು ಒಂದು ತಪ್ಪುಗಳನ್ನ ಧೈರ್ಯವಾಗಿ ಮಾಡ್ತೇವೆ. when we say something wrong, ಇದನ್ನ ಮಾಡ್ಬೇಡ ಅಂತಂದ್ರೆ ನೀನೇನ್ ಹೇಳೋದು, ನಾನು ಅದನ್ನೇ ಮಾಡ್ತೀನಿ ಅನ್ನೋ ಸಾಕಷ್ಟು ಜನರನ್ನ ಕೂಡ ನಾವು ಕಾಣ್ತೇವೆ. ನೀನ್ ಇದು ತಪ್ಪು ಅಂತ್ಯಾ, ಅದನ್ನೇ ನಾನು ಮಾಡಿ ತೋರಿಸ್ತೇನೆ. ವಿ ಡೋಂಟ್ ಫೀಲ್ ಸಾರಿ ಆರ್ ರಾಂಗ್ ಫಾರ್ ಡೂಯಿಂಗ್ ಬ್ಯಾಡ್. ಎಷ್ಟೋ ಸಾರಿ ನಮ್ ತಪ್ಪು ಮಾಡ್ಬೇಕಾದ್ರೆ ಅದು ತಪ್ಪೇ ಅನ್ಸೋದಿಲ್ಲ. ಇನ್ನ ಧೈರ್ಯವಾಗಿ ಏನಾದ್ರೂ ಆಗ್ಲಿ ನಾ ಮಾಡ್ತೀನಿ, ನಾನು ಅದನ್ನೇ ಮಾಡ್ತೀನಿ, ನಾನ್ ಹೀಗೆ ಮಾಡ್ತೀನಿ. ಈ ಒಂದು ಆಟಿಟ್ಯೂಡ್, ಈ ಒಂದು ಮನಸ್ಥಿತಿ ಪ್ರತಿಯೊಬ್ಬೊಬ್ಬರಲ್ಲೂ ಇದೆ ಅನ್ನೋದನ್ನ ನಾವು ಕಾಣ್ತೇವೆ. ಇಸ್ರಾಯೇಲ್ರು ದೇ ನೆವರ್ ಫೆಲ್ಟ್ ದ ಸೆನ್ಸ್ ಆಫ್ ಗಿಲ್ಟ್ ಫಾರ್ ದೇರ್ ಸಿನ್ಸ್. ಅವ್ರಿಗೆ ಮಾಡಿರ್ತಕ್ಕಂಥ ಪಾಪದ ಒಂದು ಅರಿವಿಕೆ ಅಥವಾ ಅವರಲ್ಲಿ ನಾನು ತಪ್ಪು ಮಾಡಿದ್ದೇನೆ, ಅದು ಬದಲಾಗ್ಬೇಕು ಅನ್ನೋ ಒಂದು ಆಲೋಚನೆಯನ್ನ ನಾವು ಕಳ್ಕೊಂಡಿದ್ದೇವೆ. ವೆನೆವರ್ ವಿ ಕೀಪ್ ಸಿನ್ನಿಂಗ್, ದ ಸ್ಪಿರಿಟ್ ಆಫ್ ದ ಲಾರ್ಡ್ ಡಿಪಾರ್ಟ್ಸ್ ಫ್ರಮ್ ಅಸ್. ಇದು ತಪ್ಪು ಅನ್ನೋದು ನಮ್ಗೆ ಮನಸಾಕ್ಷಿ, ದಟ್ ಸ್ಟಿಲ್ ಸ್ಮಾಲ್ ವಾಯ್ಸ್ ವಿಲ್ ನೆವರ್ ಬಿ ಹರ್ಡ್ ಇನ್ ಅಸ್. ನಮ್ ಮನಸಾಕ್ಷಿಯಲ್ಲಿ ಬರಲ್ಲ. ನೀವು ಪ್ರತಿಯೊಬ್ರು ಎಕ್ಸ್ಪೀರಿಯನ್ಸ್ ಮಾಡಿದಾರ ಅನ್ನೋದು ನನ್ನ ಒಂದು ಭರವಸೆ. ಎವ್ರಿ ಒನ್ ಹ್ಯಾವ್ ಎಕ್ಸ್ಪೀರಿಯನ್ಸ್ ದಿಸ್. ಇದೆಲ್ಲ ಆದ ನಂತರ ದಿ ಇಂಪ್ಯಾಕ್ಟ್, ಇಷ್ಟು ದೇವರ ವಾಕ್ಯವನ್ನ, ದೇವರ ಎಚ್ಚರಿಕೆಯ ಸಂದೇಶವನ್ನ ಯಾವಾಗ ತಿರಸ್ಕರಿಸಿದ್ರು ಅದರ ಪರಿಣಾಮ ಏನು ಅಂತ ನಾವು ಇವತ್ತು ಕಲಿಯುವ. ಏನ್ ಮಾಡ್ತಾರೆ, ಇಸ್ರಾಯೇಲ್ರು ಫಿಲಿಸ್ಟಿಯರ ವಿರುದ್ಧವಾಗಿ ಯುದ್ಧಕ್ಕೆ ಹೋಗ್ತಾರೆ. ಇದು ನಾವು ಬಹಳ ಪ್ರಾಮುಖ್ಯವಾಗಿ ತಿಳಿಯಬೇಕಾದಂತ ವಿಷಯ ಏನಂದ್ರೆ, ದಿಸ್ ವಾಸ್ ನಾಟ್ ಇನ್ಸ್ಟ್ರಕ್ಟೆಡ್ ಬೈ ಗಾಡ್. ಗಾಡ್ ನೆವರ್ ಟೋಲ್ಡ್ ದೆಮ್ ಟು ಗೋ ಅಂಡ್ ಫೈಟ್ ಅಗೇನ್ಸ್ಟ್ ಫಿಲಿಸ್ಟೈನ್ಸ್. ಕೆಲವೊಮ್ಮೆ ನಾವೇನ್ ಮಾಡ್ತೇವೆ, ನಮ್ಮ ಸ್ವಂತ ಬುದ್ಧಿ, ಯಾವಾಗ ಪವಿತ್ರಾತ್ಮ ನಮ್ಮನ್ನು ಬಿಟ್ಟೋಗುತ್ತೋ ನಮ್ಮ ಸ್ವಂತ ಬುದ್ಧಿಯಿಂದ ನಾವು ಕೇಡನ್ನ ಕರಿತೀವಿ. ಅದೇನೊಂದು ಗಾದೆ ಇದೆ, ನಂಗೆ ಸರಿಯಾಗಿ ಜ್ಞಾಪಕ ಬರ್ತಾರೆ. ಕೇಡ್ಗಾಲದಲ್ಲಿ ಏನೋ ಮೊಟ್ಟೆ ಇಡುತ್ತಂತ. ಹಾಗೆ ನಮ್ಮ ಹಳ್ಳವನ್ನ ನಾವೇ ತೋಡ್ಕೋತೀವಿ ಅನ್ನೋ ರೀತಿಯಲ್ಲಿ ಫಿಲಿಸ್ಟಿಯರ ವಿರುದ್ಧವಾಗಿ ನಾವೇನೇ ತಪ್ಪು ಮಾಡಿದ್ರು ದೇವ್ರು ನಮ್ ಜೊತೆ ಇದ್ದಾನೆ. ಗಾಡ್ ಇಸ್ ಸೋ ಗ್ರೇಷಿಯಸ್ ಅಂಡ್ ಮರ್ಸಿಫುಲ್, ಹಿ ವಿಲ್ ಬಿ ದೇರ್ ಫಾರ್ ಅಸ್ ಅಂತ ಆ ಒಂದು ಅಹಂಕಾರದಿಂದ ಏನ್ ಮಾಡ್ತಾರೆ, ಯಾವಾಗ್ಲೂ ನಾವು ಜಯವನ್ನೇ ಗಳಿಸ್ತೀವಿ ಅಂತ ಇಸ್ರಾಯೇಲ್ರು ಏನ್ ಮಾಡ್ತಾರೆ, ಹೋಗಿ ಫಿಲಿಸ್ಟಿಯರ ವಿರುದ್ಧವಾಗಿ ಯುದ್ಧವನ್ನ ಮಾಡ್ತಾರೆ. ಮೋಸ್ಟ್ ಟೈಮ್ಸ್ ವಿ ಆಲ್ಸೋ ಥಿಂಕ್ ದ ಸೇಮ್ ವೇ. ನಮ್ಮ ಜೀವಿತಗಳಲ್ಲೂ ಇದೇ ರೀತಿ ನಾವು ಆಲೋಚನೆ ಮಾಡ್ತೇವೆ ಸಾಕಷ್ಟು ಸಾರಿ. ಹೇಗೆ ಅಂದ್ರೆ, ನಾವು ಪಾಪವನ್ನ ಮಾಡ್ತಾ ಇರ್ತೇವೆ, ಆದ್ರೂ ದೇವರ ಬಳಿ ಪ್ರಾರ್ಥನೆ ಮಾಡ್ತೇವೆ, ದೇವ್ರ ನನ್ಗೆ ಅದ್ ಬೇಕು, ಇದ್ ಬೇಕು, ನನ್ಗೆ ಇದ್ ಕೊಡು, ಅದ್ ಕೊಡು ಅಂತ ಸಾಕಷ್ಟು ಬಾರಿ ಪ್ರಾರ್ಥನೆ ಮಾಡ್ತೇವೆ. ಅಂಡ್ ನಾವು ತಗೊಳ್ಳೋ ನಿರ್ಧಾರ ಒಂದು
ರಿಲಿಜಿಯಸ್ ಹೈನೆಸ್ ಅಲ್ಲಿ ನಾವೇನ್ ಮಾಡ್ತೇವೆ, ರಿಲಿಜಿಯಸ್ ಹೈನೆಸ್ ಅಲ್ಲಿ ಏನೇ ಮಾಡಿದ್ರು ದೇವ್ರು ನಮ್ ಸಂಗಡ ಇದ್ದಾರೆ, ನಾವೇನೇ ಮಾಡಿದ್ರು ಜಯ ಸಿಗುತ್ತೆ, ನಾವೇನೇ ಮಾಡಿದ್ರು ಕರೆಕ್ಟ್ ಅನ್ನೋ ಒಂದು ಪವಿತ್ರಾತ್ಮ ರಹಿತ ಜೀವಿತವನ್ನ, ನಿರ್ಣಯಗಳನ್ನ ತೆಗೆದುಕೊಂಡು ನಾವು ಮುನ್ನುಗ್ತೇವೆ. ಅವಾಗೆಲ್ಲ ಆಗೋದು ಕೇಳ. ಇಲ್ಲಿ ಇಸ್ರಾಯೇಲ್ರಿಗೂ ಅದೇ ನಡೆಯುತ್ತೆ. ದಿ ಇಂಪ್ಯಾಕ್ಟ್ ಆಫ್ ದೇರ್ ಡೀಡ್ಸ್, ಅವ್ರು ಮಾಡಿರ್ತಕ್ಕಂಥ ಕಾರ್ಯಗಳಿಂದ ಆದಂತ ಪರಿಣಾಮಗಳೇನಂತ ನೋಡುವ. ಅವ್ರು ಹೋಗಿ ಫಿಲಿಸ್ಟಿಯರ ವಿರುದ್ಧವಾಗಿ ಯುದ್ಧವನ್ನ ಮಾಡ್ತಾರೆ. ಯುದ್ಧ ಮಾಡಿದಾಗ ಅಲ್ಲಿ ಬಹಳ ಜನರನ್ನ ಫಿಲಿಸ್ಟಿಯರು ಏನ್ ಮಾಡ್ತಾರೆ, ಇಸ್ರಾಯೇಲ್ರನ್ನ ಸಂಹಾರ ಮಾಡೋದನ್ನ ನಾವು 30,000 ಇಸ್ರಾಯೇಲ್ರು, 30,000 Israelites were killed in that battle. And ಇಷ್ಟೆಲ್ಲ ಯೋಚನೆ ಮಾಡಿದ್ರು, ಇಷ್ಟು ಜನ ಸತ್ತ ನಂತರನು ಇಸ್ರಾಯೇಲ್ರಿಗೆ ಆ ಒಂದು ಪಶ್ಚಾತ್ತಾಪ ಬರ್ಲಿಲ್ಲ. ಅವ್ರ ಏನ್ ಅನ್ಕೊಂಡ್ರು ಅಂದ್ರೆ, ಇಫ್ ಐ ಟೇಕ್ ದ ಆರ್ಕ್ ಆಫ್ ದ ಲಾರ್ಡ್ ಅಂಡ್ ಬ್ರಿಂಗ್ ಇಟ್ ಇನ್ ಟು ದ ಕ್ಯಾಂಪ್, ದಟ್ ಆರ್ಕ್ ವಿಲ್ ಗಿವ್ ಮಿ ಪವರ್ ಟು ಓವರ್ಕಮ್ ದ ಬ್ಯಾಟಲ್. ನಾನು ಆ ಒಂದು ಮಂಜೂಷದ ಪೆಟ್ಟಿಗೆಯನ್ನ, ನಾವು ಆ ಮಂಜೂಷದ ಪೆಟ್ಟಿಗೆಯನ್ನ ತೆಗೆದುಕೊಂಡು ಹೋಗಿ ಆ ಯುದ್ಧದ ಬಳಿಯಲ್ಲಿ ಇಟ್ರೆ, ಆ ಯುದ್ಧ ಭೂಮಿಯಲ್ಲಿ ಇಟ್ರೆ ದೇವರು ಕಾಪಾಡ್ತಾರೆ ಅಂತ ಅವ್ರು ಅನ್ಕೊಳ್ಳಿಲ್ಲ. ದಿ ಆರ್ಕ್ ವಿಲ್ ಸೇವ್ ಅಸ್ ಅಂತ ಅವರು ಜೋರಾಗಿ ಶಬ್ದದಿಂದ, ವಿತೌಟ್ ದ ಪರ್ಮಿಷನ್ ಅಂಡ್ ದ ಕೌನ್ಸಿಲ್ ಆಫ್ ಗಾಡ್, ದೇ ಟುಕ್ ದಿ ಆರ್ಕ್ ಆಫ್ ದ ಲಾರ್ಡ್ and they brought it to the warfield. I repeat, they took the ark of the Lord, the glory of the Lord, the presence of the Lord from their house, from the temple of God, and they brought it to the battlefield. ನಾವು ಪದೇ ಪದೇ ಪಾಪವನ್ನ ಮಾಡುವಾಗ ದೇವರ ಪ್ರಸನ್ನತೆಯನ್ನ ಸಂಪೂರ್ಣವಾಗಿ ನಮ್ಮಿಂದ ಹೊರಗಡೆ ನಾವೇ ತಂದಿಡ್ತೀವಿ. It is not God who departs from us. It is we who chase God out of our lives because of our own needs. ಅವರು ಆ ಮಂಜೂಷದ ಪೆಟ್ಟಿಗೆಯನ್ನ ತಂದಾಗ ಫಿಲಿಸ್ಟಿಯರಿಗೆ ಭಯ ಆಗತ್ತೆ. Because they had some sense saying that this is powerful. ಈ ಒಂದು ಮಂಜೂಷದ ಪೆಟ್ಟಿಗೆ ಬಹಳ ಬಲಿಷ್ಠದ್ದು, ಇದು ಇಸ್ರಾಯೇಲನ್ನ ಕಾಪಾಡ್ತಾರೆ ಅನ್ನೋ ಒಂದು ಸ್ವಲ್ಪ ಮಟ್ಟಿಗೆ ಭಯ ಯಾರಿಗಿತ್ತು? ಫಿಲಿಸ್ಟಿಯರ್ಗೆ. When we pray, Satan and his angels get afraid. ದೇವರ ಮಂಜೂಷದ ಪೆಟ್ಟಿಗೆಯನ್ನ ದೇವರ ಅನುಮತಿ ಇಲ್ಲದೆ ಆ ಯುದ್ಧ ಭೂಮಿಗೆ ತರ್ತಾರೆ. ಸುಮಾರು 30,000 ಜನ ಅಲ್ಲಿ ಏನಾಗ್ತಾರೆ, ಸಾಯ್ತಾರೆ, ಇಸ್ರಾಯೇಲ್ರು ಸಾಯ್ತಾರೆ. ಆ ಒಂದು ಯುದ್ಧದಲ್ಲಿ ಹೋಪ್ನಿ ಹಾಗೂ ಫಿನೆಹಾಸ್, ಏಲಿಯ ಮಕ್ಕಳು ಸಾಯ್ತಾರೆ. That was a symbol. The glory had indeed departed from the Israel, where the symbol of God's abiding presence and the power of Jehovah was removed from the midst of them. ಅವರು ಯಾವಾಗ ಪಾಪವನ್ನ ಮಾಡ್ತಿದ್ರು, ಆ ಕೊನೆಗಳಿಗೆ they had one last chance. ಆ ಮಂಜೂಷದ ಪೆಟ್ಟಿಗೆಯನ್ನ ಯಾವಾಗ ಅವರು ತಂದು ಆ ಯುದ್ಧ ಭೂಮಿಯಲ್ಲಿ ಇಡ್ತಾರೋ, ಆ ಒಂದು ಸಂದರ್ಭದಲ್ಲಿ ದೇವರ ಪ್ರಸನ್ನತೆ ಹೋಗುತ್ತೆ. ಕೆಲವೊಮ್ಮೆ ನನ್ಗೆ ಆಲೋಚನೆ ಸಾಕಷ್ಟು ಬಾರಿ ಬರುತ್ತೆ. ನಾವು ಕೆಲವೊಂದು ಕಾರ್ಗಳಲ್ಲಿ ಆ ಕಾರ್ ಡ್ಯಾಶ್ ಬೋರ್ಡ್ ಗಳಲ್ಲಿ ಬೈಬಲ್ ಅನ್ನ ನೋಡ್ತೇವೆ. ಆದ್ರ we see I have seen so many cars which have in their dashboard which have Bible. They believe that Bible will save them from the accident. ಎಷ್ಟೋ ಜನಕ್ಕೆ ಆಲೋಚನೆ ಇದೆ, ವಾಟ್ ಇಫ್ ಐ ಡೂ ರ್ಯಾಶ್ ಡ್ರೈವ್, ಸರಿಯಾದ ರೀತಿಯಲ್ಲಿ ಡ್ರೈವಿಂಗ್ ಮಾಡಿದೆ, ಓವರ್ ಸ್ಪೀಡಿಂಗ್ ಹೋಗಿ
ಆಕ್ಸಿಡೆಂಟ್ ಆದ್ರೆ, ವಿಲ್ ದ ಬೈಬಲ್ ಸೇವ್? ನೋ, ಬೈಬಲ್ ವಿಲ್ ನಾಟ್ ಸೇವ್. ಸತ್ಯವೇದ ಕಾಪಾಡೋದು. When I am going completely against God and still have Bible and say Bible will save me, no, ಆಗೋದಿಲ್ಲ. ಎಷ್ಟೋ ಸಾರಿ ನಾವು ಸತ್ಯವೇದವನ್ನ ದಿಂಬನ ಅಡಿಯಲ್ಲಿ ಇಟ್ಕೊಂಡು ಮಲ್ಕೊಳೋದನ್ನ ಕೇಳಿದ್ದೇವೆ, ಕಂಡಿದ್ದೇವೆ. ಯಾಕೆ ಅಂದ್ರೆ ಕೆಟ್ಟ ಕನ್ಸ್ ಬರ್ಬಾರ್ದು, ನೋಡ್ಬಾರ್ದನ್ನ ನೋಡ್ತೇವೆ, ಸಾಕಷ್ಟು ಕಥೆಗಳನ್ನ ಓದ್ತೇವೆ, ಕೆಟ್ಟದರ ವಿಚಾರವಾಗಿ ಸಾಕಷ್ಟು ಓದ್ತೇವೆ, ಅಥವಾ ಈ ದೆವ್ವದ ಸಿನಿಮಾಗಳನ್ನ ನೋಡಿ ಅದು ರಾತ್ರಿ ಕನ್ಸಲ್ಲಿ ಆ ಇಮೇಜಸ್ ಮತ್ತೆ ಬರೋದನ್ನ ನಾವು ಕಾಣ್ತೇವೆ. ಅಂತ ಸಂದರ್ಭದಲ್ಲಿ ಸತ್ಯವೇದವನ್ನ ಇಟ್ಕೊಂಡು ನಾವೇನ್ ಮಾಡ್ತೇವೆ? ಮಲ್ಕೋತೇವೆ. ಸತ್ಯವೇದ ಕಾಪಾಡುತ್ತಾ? ಮೋಸ್ಟ್ ಟೈಮ್ಸ್ ನಮ್ಗೆ ಬರುವಂತ ಅನಾರೋಗ್ಯ, ಇಟ್ ಈಸ್ ಬಿಕಾಸ್ ಆಫ್ ಅವರ್ ಓನ್ ಸಿನ್ಸ್. ಅಶುದ್ಧ ಪದಾರ್ಥಗಳನ್ನ ತಿಂತೇವೆ, ತಿನ್ನಬಾರ್ದನ್ನ ತಿಂತೇವೆ, ವ್ಯಾಯಾಮ ಮಾಡೋದಿಲ್ಲ. ನಮ್ಮ ಮೈಂಡ್, ನಮ್ಮ ಮನಸ್ಸಿಗೂ ಅಶುದ್ಧ ಪದಾರ್ಥಗಳನ್ನ ತುಂಬುತ್ತೇವೆ. ಸರಿಯಾದ ಆರೋಗ್ಯ ಆಜ್ಞೆಗಳನ್ನ, ಸತ್ಯವೇದದಲ್ಲಿ ಏನ್ ಆರೋಗ್ಯ ವಿಚಾರವಾಗಿದೆ, ಹೆಲ್ತ್ ಲಾ ವಿಚ್ ವರ್ಡ್ ಆಫ್ ಗಾಡ್ ಟಾಕ್ಸ್ ಅಬೌಟ್, ವಿ ಡೋಂಟ್ ಫಾಲೋ ಇಟ್. ಸರಿಯಾದ ಸಮಯದಲ್ಲಿ ನಿದ್ದೆ ಮಾಡೋದಿಲ್ಲ, ಸಾಕಷ್ಟು ನಿದ್ದೆ ಮಾಡೋದಿಲ್ಲ. ಬೇಸಿಕ್ ಹೆಲ್ತ್ ಪ್ರಿನ್ಸಿಪಲ್ಸ್ ನೆಲ್ಲ ಬ್ರೇಕ್ ಮಾಡಿ ಕಾಯಿಲೆಗಳನ್ನ ಬರ್ಸ್ಕೋತೇವೆ. ಆ ಸಂದರ್ಭದಲ್ಲಿ ನಾವು ಪ್ರೇಯರ್ ಮಾಡ್ತೇವೆ, ದೇವ್ರೆ ದಯವಿಟ್ಟು ನಮ್ಮನ್ನ ಕಾಪಾಡು, ನಮ್ಗೆ ಅನಾರೋಗ್ಯವನ್ನ ತೆಗೆ. ಗಾಡ್ ಇಸ್ ಗ್ರೇಷಿಯಸ್, ಹಿ ವಿಲ್ ಹೀಲ್. ಆದ್ರೂ ಮತ್ತೆ ಅದೇ ರೀತಿ ಏನ್ ಮಾಡ್ತೇವೆ? ವಿಲ್ ಹ್ಯಾವ್ ದ ಸೇಮ್ ಬ್ಯಾಡ್ ಲೈಫ್ ಸ್ಟೈಲ್. Now the question is, should God answer to our prayers and save such lives? No. ಕೆಲವೊಂದು ಎಕ್ಸೆಪ್ಷನ್ಸ್ ಇರುತ್ತೆ. ಅವ್ರೆಲ್ಲಾ ಪಾಲಿಸಿನೂ ಅವ್ರ ಕಾಯಿಲೆಗಳು ಬರ್ಬೋದು, ಅದನ್ನ ನಾನ್ ಮಾತಾಡ್ತಿಲ್ಲ. I spoil my life and my lifestyle. I do all nonsense things and defile the body, and still I want God to heal me. What logic is that? Unless I change my lifestyle, God should not heal. ನಾವ್ ಎಷ್ಟೇ ಪ್ರಾರ್ಥನೆ ಮಾಡಿದ್ರು ಅಂತ ಪ್ರಾರ್ಥನೆಗಳಿಗೆ ದೇವ್ರು ಉತ್ತರ ಕೊಡೋದಿಲ್ಲ. ಯಾಕಂದ್ರೆ ಜ್ಞಾನೋಕ್ತಿ 28:9 ಹೇಳುತ್ತೆ, he that turneth away his ear from hearing the law, even his prayer shall be an abomination. ಎಷ್ಟೇ ಗೋಳಾಡ್ಲಿ, God will not answer to such prayers, because I myself am destroying my health. ನನ್ನ ಆರೋಗ್ಯವನ್ನ ನಾನೇ ಹಾಳು ಮಾಡ್ಕೋತಾ ಇದ್ದೀನಿ. ಅಂತದ್ರಲ್ಲಿ ದೇವ್ರು ವಾಸಿ ಮಾಡೋ ಅನ್ನೋದು ಸರಿಯಲ್ಲ. That is not right. And God will not answer to such prayers. And this clarity we must have in our life. ನಾವು ಅನಾರೋಗ್ಯಕ್ಕೆ ಬಂದಾಗ್ಲೇನೆ ನಾವು ಅನ್ಕೊಬೇಕು, ಇಲ್ಲಿ ನಾವೇನೋ ತಪ್ಪನ್ನ ಮಾಡಿದ್ದೇವೆ, ಅದನ್ನ ಸರಿಪಡಿಸ್ಕೊಂಡು ನಮ್ಮ ಜೀವಿತವನ್ನ ಸರಿಪಡಿಸ್ಕೊಂಡ್ರೆ ಮಾತ್ರ ನಾವು ಆರೋಗ್ಯಕರವಾಗಿ ಬಾಳ್ಬಹುದು ಅನ್ನೋ ಒಂದು ಜ್ಞಾನ ಇದ್ದು ಪ್ರಾರ್ಥನೆ ಮಾಡಿದ್ರೆ ಖಂಡಿತ ದೇವರು ಉತ್ತರ ಕೊಡ್ತಾರೆ. ಇಸ್ರಾಯೇಲ್ರು, they realized when the ark of the Lord departed, it was their sin that separated them from God. ಅವರ ಪಾಪಗಳು ದೇವರನ್ನ ಅವರಿಂದ ದೂರ ಮಾಡಿತು ಅಂತ ಆ ಒಂದು ಜ್ಞಾನ ಬರುತ್ತೆ. He could not give them victory until they repented and forsaken their iniquity. ಅವ್ರಿಗೆ ಜಯವನ್ನ ಕೊಡ್ಲಿಲ್ಲ. ಕಾರಣ ಏನು? Because they never repented. They felt they were guilty, but they realized it is because of our sin the Lord had departed from us and Philistines overcame us. ಅದೆಲ್ಲವೂ ಅರಿವಾಗಿತ್ತು. But they never turned back to God. ಅವರು ಮತ್ತೆ ದೇವರ ಬಳಿ ವಾಪಸ್ ಬರಲಿಲ್ಲ. They realized whatever happened, it is because of their own sins. And they realized that it is because of their sin so much of disaster happened. ಎಷ್ಟೋ ಜನ ಸತ್ರು ಅನ್ನೋದು ಒಂದು ವಿಚಾರ ಅವ್ರಿಗೆ ಗೊತ್ತಾಯ್ತು. ಈ ಒಂದು ಯುದ್ಧದಲ್ಲಿ ಅವರು ಸೋತ ನಂತರ ಒಬ್ಬ ಬೆನ್ಯಾಮಿನ್ ಕುಲದ ಒಬ್ಬ ವ್ಯಕ್ತಿ ಅವನ ಅಂಗಿಗಳನ್ನೆಲ್ಲ ಪರ್ಚ್ಕೊಂಡು he will cry and he will come
and tell Eli that the ark, that his sons died in the war. ಅನ್ಕ ಬಂದು ಜೋರಾಗಿ ಹೇಳ್ತಾನೆ, ನಿನ್ನ ಮಕ್ಕಳು ಒಂದು ಯುದ್ಧದಲ್ಲಿ ಸತ್ತಿದ್ದಾರೆ. ಒಂದು ವಿಚಾರವನ್ನ ನಾವು ಗಮನಿಸ್ಬೇಕು. ದೇ ಫಾಟ್ ಅ ವಾರ್ ವಿಚ್ ಗಾಡ್ ಡಿಡ್ ನಾಟ್ ಆಸ್ಕ್ ಫಾರ್. ದೇವರು ಯುದ್ಧನೇ ಮಾಡಬೇಡಿ ಅನ್ನೋ ಒಂದು ಯುದ್ಧವನ್ನ ಅವರು ಮಾಡಿ ತಮ್ಮ ಪ್ರಾಣವನ್ನ ಕಳ್ಕೊಂಡ್ರು. ಅಲ್ಲಿ ಏಲಿಗೆ ದುಃಖ ಆಗತ್ತೆ. ಆ ಒಂದು ಸಂದರ್ಭದಲ್ಲಿ ಆ ಬೆನ್ಯಾಮಿನ್ ವ್ಯಕ್ತಿ ಒಬ್ಬ ಹೇಳ್ತಾನೆ, ಸೇನೆಯಲ್ಲಿದ್ದವನು, ದಿ ಆರ್ಕ್ ಆಫ್ ದ ಲಾರ್ಡ್ ಇಸ್ ಟೇಕನ್ ಅವೇ. ದಿ ಆರ್ಕ್ ಆಫ್ ಗಾಡ್ ಇಸ್ ಟೇಕನ್. ಆ ಒಂದು ಆಲೋಚನೆಯಲ್ಲೇ ಅವ್ರಿಗೆ ಅರ್ಥ ಆಯ್ತು, ದ ಪ್ರೆಸೆನ್ಸ್ ಆಫ್ ದ ಲಾರ್ಡ್ ಇಸ್ ಡಿಪಾರ್ಟೆಡ್. ಅದ್ ಗೊತ್ತಾದ ನಂತರ ಏಲಿಗ್ ತಡ್ಕೊಳಕ್ ಆಗ್ಲಿಲ್ಲ. He died. His heart broke. He died. ಏಲಿ ಸತ್ತೋಗ್ತಾನೆ. ಫಿನೆಹಾಸ್ ಹೆಂಡತಿ ಈ ವಿಚಾರವನ್ನ ಕೇಳಿ ಆತನ ಮಗ ಇನ್ನೇನು ಆಕೆ ಆಗ್ತಾನೆ ಹುಟ್ಟಿರ್ತಕ್ಕಂತ ಫಿನೆಹಾಸ್ ಮಗನಿಗೆ ಇಕಬೋದ್ ಅಂತ ಒಂದು ಹೆಸರಿರ್ತಾರೆ. The glory of God is departed from Israel and the ark of God is taken. ಅಂದ್ರೆ ದೇವರ ಪ್ರಸನ್ನತೆ ಇಸ್ರಾಯೇಲರಿಂದ ಸಂಪೂರ್ಣವಾಗಿ ಹೊರಟಿದೆ. For a moment, let us pause. Is the presence of God departed from our life? ನಮ್ಮ ಜೀವಿತದಲ್ಲಿ ನಾವು ಮಾಡಿರ್ತಕ್ಕಂಥ ಪಾಪಗಳಿಂದ ದೇವರ ಪ್ರಸನ್ನತೆ ನಮ್ಮಿಂದ ಹೊರಟೋಗಿದ್ಯಾ ಅಥವಾ ನಾವೇ ಓಡಿಸಿದೇವಾ ಅನ್ನೋ ಒಂದು ಆಲೋಚನೆಯನ್ನ ನಾವೀಗ ಮಾಡ್ಬೇಕಾಗಿದೆ. You have to think whether the presence of God has departed from our lives, ನಮ್ಮ ಜೀವಿತದಲ್ಲಿ, from our families, ನಮ್ಮ ಕುಟುಂಬಗಳೇ, from our church, ನಮ್ಮ ಸಭೆಯಲ್ಲಿ ನಿಜವಾಗ್ಲೂ ದೇವರ ಪ್ರಸನ್ನತೆ ಇದೆಯಾ? The ark of the Lord contained manna, Moses' rod, and the 10 commandments. ಆ ಮಂಜೂಷದ ಪೆಟ್ಟಿಗೆಯಲ್ಲಿ 10 ಆಜ್ಞೆಗಳು, ಮನ್ನಾ ಹಾಗೂ ಆರೋನ್ಸ್ ರಾಡ್, ಕ್ಷಮಿಸಿ. ಆ 3 ಆಜ್ಞೆಗಳು ನಮ್ಗೆ, ಆ 3 ವಿಚಾರಗಳು, ಈ ಮನ್ನಾ ಆರೋಗ್ಯಕರವಾದಂತ ಮಾರ್ಗದರ್ಶನವನ್ನ ನೀಡುತ್ತೆ. ಹೆಲ್ತ್ ಲಾಸ್, ಬೇಸಿಕಲಿ ಟಾಕ್ಸ್ ಅಬೌಟ್ ಹೆಲ್ತ್ ಲಾಸ್. 10 ಕಮಾಂಡ್ಮೆಂಟ್ ಟಾಕ್ಸ್ ಅಬೌಟ್ ದ ಮಾರಲ್ ಲಾಸ್, ನಾವು ಹೇಗ್ ಬಾಳ್ಬೇಕು ಅನ್ನೋದನ್ನ ಅದು ಸೂಚಿಸುತ್ತೆ. ಅಂಡ್ ಆರೋನ್ಸ್ ರಾಡ್ ಟಾಕ್ಸ್ ಅಬೌಟ್ ದ ಸಿವಿಲ್ ಲಾಸ್, ಹೌ ಟು ಗವರ್ನ್ ಅನ್ನೋದ್ರ ವಿಚಾರವಾಗಿ ತಿಳಿಸುತ್ತೆ. ಈ 3 ಯಾವಾಗ ಮನುಷ್ಯನ ಜೀವಿತದಿಂದ ಸಂಪೂರ್ಣವಾಗಿ ದೂರವಾಗುತ್ತೋ ದೇವರ ಪ್ರಸನ್ನತೆ ನಮ್ಮಿಂದೆಲ್ಲ ಹೊರಡುತ್ತೆ. Now the point and the question to each one of us, ಪ್ರತಿಯೊಬ್ಬರಿಗೂ ನಮ್ಮ ಬಳಿ ದೇವರ ಪ್ರಸನ್ನತೆ ಇದೆಯಾ? ನಮ್ಮಲ್ಲಿ, ನಮ್ಮ ಬಳಿನೂ ಅಲ್ಲ, ನಮ್ಮಲ್ಲಿ ದೇವರ ಪ್ರಸನ್ನತೆ ಇದೆಯಾ? ಫಿಲಿಸ್ಟಿಯರು ಮಂಜೂಷದ ಪೆಟ್ಟಿಗೆಯನ್ನ ತೆಗೆದುಕೊಂಡು ಹೋಗಿ ಅವರ ಒಂದು ದೇವಾಲಯದಲ್ಲಿ ಇಡ್ತಾರೆ. ಮುಂದಿನ ದಿನ ಬಂದ್ ನೋಡಿದಾಗ ಏನಾಗುತ್ತೆ? ಅಲ್ಲಿರ್ತಕ್ಕಂತ ವಿಗ್ರಹಗಳೆಲ್ಲ ಬಿದ್ದೋಗಿರುತ್ತೆ. ಈ ಮಂಜೂಷದ ಪೆಟ್ಟಿಗೆ ಅಡ್ಡ ಬಿದ್ದಿರುತ್ತೆ. The glory of God was lost because of the Israelites' sin. ದೇವರ ಪ್ರಸನ್ನತೆಯನ್ನ ಅವರು ಕಳ್ಕೊತಾರೆ. ದೇವರ ಪ್ರಸನ್ನತೆಯನ್ನ ಅವ್ರು ಕಳ್ಕೊತಾರೆ. 7 ತಿಂಗಳು ಫಿಲಿಸ್ಟಿಯರ ಬಳಿ ಆ ಒಂದು ಮಂಜೂಷದ ಪೆಟ್ಟಿಗೆ. ಇಲ್ಲಿ ದೇವರು ಎಷ್ಟು ಕರುಣಾಮಯನು ಅಂದ್ರೆ, the Philistines also realized
That is a powerful God. That's part of the powerful God. ಅಂದ್ರೆ ಅದು ಆ ಮಂಜೂಷದ ಪೆಟ್ಟಿಗೆ ಪರಿಶುದ್ಧವಾದದ್ದು, ಅದ್ರಲ್ಲಿ ಬಲ ಇದೆ. ಅದ್ ನಮ್ ಜೊತೆ ಇದ್ರೆ ಏನ್ ಮಾಡುತ್ತೆ, ಯುದ್ಧವನ್ನ ಗೆಲ್ಬಹುದು ಅಂತ ಅವ್ರು ಅನ್ಕೋತಾರೆ. ಮೆಟೀರಿಯಲಿಸ್ಟಿಕ್ ಆಗಿ ಯೋಚನೆ ಮಾಡ್ತಾರೆ. They never thought they did mistakes, but they wanted benefit from the Ark of the Covenant. ಎಷ್ಟೋ ಸಾರಿ ನಮ್ ಜೀವಿತದಲ್ಲೂ ನಾವು ಹಾಗೆ ಇದ್ದೇವೆ. We want all materialistic benefits from God. ನಮ್ಗೆ ಏನೇನು ಅವಶ್ಯಕತೆಗಳಿರ್ತೋ ಅದೆಲ್ಲ ದೇವರಿಂದ ಬೇಕು, ಆದ್ರೆ ಬದಲಾಗಬೇಕು ಇಲ್ಲ. God was so gracious, he gave another chance for the wicked also. ಆ ಮಂಜೂಷದ ಪೆಟ್ಟಿ ಅವ್ರ ಬಳಿ ಹೋದಾಗ, ಇಷ್ಟೆಲ್ಲಾ ಘಟನೆ ನಡೆದಾಗ ಅವ್ರಿಗೆ ತೊಂದರೆ ಆಗಿದೆ ಅನ್ನೋದು ಒಂದು ವಿಚಾರ ತಿಳಿದಾಗ, they were supposed to identify that it is the true God. We have to confess our sins, we have to come back to God ಅನ್ನೋ ಒಂದು ಆಲೋಚನೆ ಅವ್ರಿಗೆ ಮೂಡಿಸ್ಬೇಕಿತ್ತು. ಆದ್ರೆ ಅವ್ರು ಅದನ್ನ ಯೋಚನೆ ಮಾಡಿರ್ಲಿಲ್ಲ. They wanted to win all the wars using the Ark of God. ಎಷ್ಟೋ ಸಾರಿ ನಾವು ನಮ್ಮ ದೇವರ ಬಳಿ ನಮ್ಗೆ ಅದು ಬೇಕು ಇದು ಬೇಕು, ಅದಕ್ಕೋಸ್ಕರ ಮಾತ್ರ ದೇವ್ರು ಬೇಕು, ಅದಕ್ಕೋಸ್ಕರ ಮಾತ್ರ ದೇವ್ರು, ನಮ್ಗೆ ಆರೋಗ್ಯ ಕೊಡೋದಕ್ಕೋಸ್ಕರ ಮಾತ್ರ ದೇವ್ರು ಬೇಕು, ನಮ್ಗೆ ಹಣ ಕೊಡೋಕ್ಕೋಸ್ಕರ ಮಾತ್ರ ಬೇಕು, ನಮ್ಗೆ ವಿದ್ಯಾಭ್ಯಾಸಕ್ಕೋಸ್ಕರ ಮಾತ್ರ ದೇವ್ರು ಬೇಕು, ನಾವು ಚೆನ್ನಾಗಿರೋದಕ್ಕೋಸ್ಕರ ದೇವ್ರು ಬೇಕು, ನಮ್ಮ ಅಗತ್ಯಗಳನ್ನೆಲ್ಲ ಪೂರೈಸೋದಕ್ಕೋಸ್ಕರ ಮಾತ್ರ ದೇವ್ರು ಬೇಕು. ಮೆಟೀರಿಯಲಿಸ್ಟಿಕ್ ಆಗಿ ಯೋಚನೆ ಮಾಡ್ತಾರೆ. ಆದ್ರೆ ದೇವ್ರ ಮಕ್ಕಳಾಗಿ ದೇವರಿಗೆ ಸಾಕ್ಷಿಕರವಂತ ಜೀವಿತದಲ್ಲಿ ನಡೆಸಬೇಕು ಅನ್ನೋ ವಿಚಾರಕ್ಕೆ ಬಂದಾಗ we don't have answers. ಅವರು ಈ ಆರ್ಕ್, ಈ ಮಂಜೂಷದ ಪೆಟ್ಟಿಗೆ ಇಂದ ಏನೂ ಪ್ರಯೋಜನ ಆಗೋದಿಲ್ಲ ಅಂತ ಒಂದು ವಿಚಾರ ತಿಳಿದಾಗ ಏನಾಗುತ್ತೆ, ಅವರು ಒಂದು ಸಂದೇಶವನ್ನ ಕಳಿಸಿ ಇಸ್ರಾಯೇಲ್ರಿಗೆ ಬಂದು ನಿಮ್ಮ ಮಂಜೂಷದ ಪೆಟ್ಟಿಗೆಯನ್ನ ತೆಗೆದುಕೊಂಡು ಹೋಗಿ ಅನ್ನೋ ಒಂದು ಸಂದೇಶವನ್ನ ಕಳಿಸ್ತಾರೆ. ಆ ಸಂದೇಶವನ್ನ ಕಳಿಸಿದ ನಂತರ ಅವರು ಮಂಜೂಷದ ಪೆಟ್ಟಿಗೆಯನ್ನ ವಾಪಸ್ ಇಸ್ರಾಯೇಲ್ ಕ್ಯಾಂಪ್ಗೆ ತರ್ತಾರೆ. They felt so joy. ಇಲ್ಲಿ ಅವರು ಆ ಬರೀ ಮಂಜೂಷದ ಪೆಟ್ಟಿಗೆ ನಮಗ್ ಕಾಪಾಡುತ್ತೆ, ಮಂಜೂಷದ ಪೆಟ್ಟಿಗೆ ನಮ್ಮ ಒಂದು ಆಧಾರ, ಮಂಜೂಷದ ಪೆಟ್ಟಿಗೆ ಇಟ್ ಈಸ್ ಪವರ್ಫುಲ್, ಅದು ಬಲಿಷ್ಠವಾದದಂತ ಅನ್ಕೊಂಡಿರ್ತಾರೆ ಹೊರತು ಅದು ದೇವರ ಪ್ರಸನ್ನತೆ. ಅಲ್ಲಿ ಅದು ಒಂದು ಸೂಚಕ, ಇಟ್ ವಾಸ್ ಅ ಸಿಂಬಲ್, ಅದು ಒಂದು ಸೂಚನೆ ಆಗಿತ್ತು ದಟ್ ಗಾಡ್ ಇಸ್ ಪವರ್ಫುಲ್ ಅಂತ. ಆ ಗಾಡ್ ಇಸ್ ಪವರ್ಫುಲ್ ಅನ್ನೋದು ಬಿಟ್ಬಿಟ್ಟು ಆರ್ಕ್ ಇಸ್ ಪವರ್ಫುಲ್ ಅನ್ನೋ ಆಲೋಚನೆಯಿಂದಾನೇ ಇದ್ರು. They still thought the Ark of God is back. ಓ, ಮಂಜೂಷದ ಪೆಟ್ಟಿಗೆ ಬಂತು, ನಾವಿನ್ನ ಮತ್ತೆ ಏನಾಗ್ತೇವೆ, ಬಲಿಷ್ಠರಾಗ್ತೇವೆ. ತಪ್ಪುಗಳನ್ನ ಹಾಗೆ ಮಾಡ್ತಿದ್ರು, ತಪ್ಪುಗಳನ್ನ ಹಾಗೆ ಮಾಡ್ತಾನೆ ಇದ್ರು. They were still continuing in sin. When was the lost glory restored? ಅದನ್ನ ಈಗ ನಾವು ಇಂಟ್ಯಾಕ್ಟ್ ಅಲ್ಲಿ ಕಲಿತೇವೆ. When things were intact, ಅಂದ್ರೆ ಯಾವ ಒಂದು ಸಂದರ್ಭದಲ್ಲಿ ಸರಿಪಡಿಸುವಿಕೆ ನಡೆಯುತ್ತೋ ಆ ಒಂದು ಸಂದರ್ಭದಲ್ಲಿ ಮಾತ್ರ ನಾವು ಎಲ್ಲ ಸರಿ ಹೋಗುತ್ತೆ ಅನ್ನೋದನ್ನ ಕಾಣ್ತೇವೆ. ಅವಾಗ ಸಮುವೇಲನ ಒಂದು ಒಳ್ಳೆ ಕೆಲಸ ಮಾಡ್ತೇವೆ. ಇದನ್ನ ನಾವು ಮೊದಲನೇ ಸಮುವೇಲ 7ನೇ ಅಧ್ಯಾಯದಲ್ಲಿ ನಾವು ಕಾಣ್ತೇವೆ. I want you all to turn your Bibles to the book of 1 Samuel chapter 7 verse 3. And Samuel spake unto all the house of Israel, saying, If ye do return unto the Lord with all your hearts, then put away the strange gods and Asheroth from among you, and prepare your hearts unto the Lord, and serve him only, and he will deliver you out of the hand of the Philistines. ಇಲ್ಲಿ ವಾಕ್ಯ ಹೇಳುತ್ತೆ, ಆಗ ಸಮುವೇಲನು ಅವರಿಗೆ, ನೀವು ಪೂರ್ಣ ಮನಸ್ಸಿನಿಂದ ಯೆಹೋವನ ಕಡೆಗೆ ತಿರುಕೊಂಡು ಹೋದಾದ, ಪೂರ್ಣ ಮನಸ್ಸಿನಿಂದ, which means to say your complete love has to be towards God. Your first love should be God. Your first love is God. You love your Lord completely. Heart, mind, soul, body, everything. God comes first. ಪೂರ್ಣ ಮನಸ್ಸಿನಿಂದ ನೀವು ಯೆಹೋವನ ಕಡೆ ತಿರುಗಿಕೊಂಡರೆ, first thing is you give your first love to God.
ಸಂಪೂರ್ಣವಾದಂತ ಮನಸ್ಸನ್ನ, ಪಾರ್ಶಾಲಿ ಅಲ್ಲ, ಲವೋದಿಕೆಯ ಸಭೆದವ್ರ ತರ ಅರ್ಧ ಮನ್ಸು ದೇವರ ಅರ್ಧ ಮನ್ಸು ಲೌಕಿಕವಾಗಿ, ನೋ, ಪೂರ್ಣ ಮನಸ್ಸಿನಿಂದ ಯೆಹೋವನ ಕಡೆಗೆ ಮೊದಲನೇದಾಗಿ ಏನ್ ಮಾಡ್ಬೇಕು, ನಾವು ತಿರುಗಿಕೊಳ್ಳಬೇಕು. ಪೂರ್ಣ ಮನಸ್ಸಿನಿಂದ ಯೆಹೋವನ ಕಡೆಗೆ ಕೊಂಡಿರುವುದಾದರೆ ನಿಮ್ಮ ಮಧ್ಯದಲ್ಲಿರುವ ಅಷ್ಟೆರೋತ್ ಮೊದಲಾದ ಅನ್ಯ ದೇವತೆಗಳನ್ನ ತೆಗೆದು ಹಾಕಬೇಕು. There are two important things. You have to give your heart completely to God. ಸಂಪೂರ್ಣವಾದಂತ ಮನಸ್ಸು, ಪ್ರೀತಿ, ಜೀವಿತವು ದೇವರಿಗೆ ಅರ್ಪಿಸ್ಬೇಕು. ಅದಾದ ನಂತರ we have to give away all our idols. ಅಲ್ಲಿ ಇಸ್ರಾಯೇಲರಿಗೆ they had many idols, Ashtaroth and other idols, ಅನ್ಯ ದೇವತೆಗಳನ್ನ ಅವ್ರು ಪೂಜಿಸ್ತಿದ್ರು. What idols do we have in our life? ನಮ್ಮ ಜೀವಿತದಲ್ಲಿ ಯಾವ್ಯಾವ ವಿಗ್ರಹ ಇದೆ? Anything that separates us from God, ದೇವರಿಂದ ನಮ್ಮನ್ನ ಯಾವುದು ಬೇರ್ಪಡಿಸುತ್ತೋ, that is an idol. If your parents are being an hindrance for you to walk in the love of the Lord, then they stand. Your love for parents, your love for parents more than God, your parents become your idols. Your love for money more than God becomes an idol. Your love for fame, image building more than God, that becomes idol. ಪ್ರತಿ ಒಬ್ಬೊಬ್ಬರಿಗೂ ಒಂದೊಂದ್ ತರ ವಿಗ್ರಹ ಇದೆ. ಮೈ ಐಡಿಯಾಲಜೀಸ್, ನನ್ನ ತತ್ವಗಳು, ನನ್ನ ಒಂದು ಆಲೋಚನೆಗಳು, ಇಫ್ ಇಟ್ ಬಿಕಮ್ಸ್ famous and I think whatever I do is right, that becomes an idol. Anything other than God I love more becomes an idol. ಆ ರೀತಿ ನಾವು ಯೋಚನೆ ಮಾಡಿದ್ರೆ ನಾವೆಲ್ಲರೂ ವಿಗ್ರಹಾರಾಧಕರು. We all are idolaters in our mind. ಇದನ್ನೆಲ್ಲ ಸಂಪೂರ್ಣವಾಗಿ ತೆಗಿಬೇಕನ್ನೋದಕ್ಕೋಸ್ಕರನೇ ನಾವೇನ್ ಮಾಡ್ಬೇಕು, ಪ್ರಾರ್ಥನೆ ಮಾಡ್ಬೇಕು. ಅಷ್ಟರೋತ್ ಮೊದಲಾದ ಅನ್ಯ ದೇವತೆಗಳನ್ನು ತೆಗೆದುಹಾಕಿ ಯೆಹೋವನ ಮೇಲೆಯೇ ಮನಸ್ಸಿಟ್ಟು ಆತನೊಬ್ಬನನ್ನೇ ಸೇರಿಸಿ. If we want the lost glory to be restored, the presence of God has to come in us. The Spirit of God has to dwell in us. ಪ್ರತಿ ಸಮಯದಲ್ಲೂ ನಮ್ಮಲ್ಲಿ ಏನಾಗಬೇಕು, ದೇವರ ಪವಿತ್ರಾತ್ಮ ನೆಲೆಸ್ಬೇಕು. ನಮ್ಮ ಯೆಹೋವನ ಮೇಲೆ ಮನಸ್ಸಿಡಬೇಕು, ಬೇರೆ ಯಾವ್ದ್ರ ಮೇಲೂ ಮನಸ್ಸಿಡಬಾರ್ದು. ಆತನನ್ನ ಸೇವಿಸಿದ್ರೆ ಆಗ ಆತನು ನಿಮ್ಮನ್ನು ಫಿಲಿಸ್ಟಿಯರ ಕೈಯಿಂದ ಬಿಡಿಸಿ ಕಾಪಾಡುವನು ಅಂದನು. ಹಾಗೆಯೇ ಇಸ್ರಾಯೇಲರು ಬಾಲ್ ಅಷ್ಟರೋತ್ ದೇವತೆಗಳನ್ನ ತೆಗೆದು ಹಾಕಿ ಯೆಹೋವನೊಬ್ಬನನ್ನೇ ಸೇವಿಸತೊಡಗಿದರು. There was a point they came to repentance. ಅವರು ಪಶ್ಚಾತ್ತಾಪವನ್ನ ಪಡ್ತಾರೆ. They just did not repent. They revived their lives. ಅವರ ಜೀವಿತವನ್ನ ಉಜ್ಜೀವಸ ಮಾಡ್ತಾರೆ. And there was a big fast. 7ನೇ ಅಧ್ಯಾಯ ಹೇಳುತ್ತೆ, ಒಂದು ದೊಡ್ಡ ಕೂಟ ಸೇರಿ ಅವರು ಪ್ರಾರ್ಥಿಸ್ತಾರೆ. ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತಾರೆ. ಅವರು ಉಪವಾಸ ಇದ್ದು ಪ್ರಾರ್ಥನೆ ಮಾಡೋದು ಕಾರಣ ಏನಂದ್ರೆ, ದೇವರು ನಮ್ಮ ಪಾಪಗಳನ್ನ ಕ್ಷಮಿಸಿ, ದೇವರು ಎಲ್ಲಾ ಕೇಡುಗಳಿಂದ ತಪ್ಪಿಸಿ ಅವರು ದೇವರ ಮಕ್ಕಳಾಗಿ ಬಾಳೋದಕ್ಕೋಸ್ಕರ ಮಾತ್ರ ಪ್ರಾರ್ಥನೆ ಮಾಡ್ತಾರೆ. ಐ ರಿಪೀಟ್, ದೇ ಪ್ರೇಡ್ ಓನ್ಲಿ ಟು ಟರ್ನ್ ಅವೇ ಫ್ರಮ್ ಸಿನ್ ಅಂಡ್ ಕಮ್ ಬ್ಯಾಕ್ ಟು ಗಾಡ್. ದೇವರ ಅನ್ಯೂನ್ಯತೆ ಒಳಗಾಗೋದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ, ಒಂದು ಉಪವಾಸ ಪ್ರಾರ್ಥನೆ ಇಟ್ಟು ಪ್ರಾರ್ಥನೆ ಮಾಡ್ತಾರೆ. ಅದು ಅವರ ಆದ್ಯತೆ. ಅವರ್ ಪ್ರಯಾರಿಟಿ ಇನ್ ಲೈಫ್, our fasting and prayer priority in life has to be first turning our hearts to God. The rest comes. And they were not worried about what they wanted. ಅವ್ರಿಗೆ ಏನ್ ಬೇಕಾಗಿತ್ತೋ ಅವ್ರು ಏನು ಕೇಳಲಿಲ್ಲ. Their only prayer, their only thoughts were, Lord, help us to turn back from sin. ಪಾಪದಿಂದ ನಮ್ಮನ್ನ ತಪ್ಪಿಸು, ಪಾಪ ಮಾಡದ ಹಾಗೆ ಕಾಪಾಡು ಅಂತ ಉಪವಾಸ ಪ್ರಾರ್ಥನೆ. They repented, their lives were revived, they reformed. ಅವರ ಜೀವಿತವು ಬದಲಾಗುತ್ತೆ.
then the presence of God was restored in their lives. ದೇವರ ಪ್ರಸನ್ನತೆ ಅವರ ಜೀವಿತದಲ್ಲಿ ಅವರಲ್ಲಿ ಕಾಣೋದನ್ನ ನಾವು ನೋಡ್ತೇವೆ. The lost glory was restored. ಅವರು ಪ್ರಾರ್ಥನೆ ಮಾಡ್ತಿರ್ತಾರೆ. ನಾವು 7ನೇ ಅಧ್ಯಾಯವನ್ನ ಓದುವಾಗ ಯಾವ ಸಂದರ್ಭದಲ್ಲಿ ಅವರೆಲ್ಲಾ ವಿಚಾರಗಳನ್ನ ಸರಿಪಡಿಸ್ಕೊಂಡ್ರು, ದೇವರ ಒಂದು ಸಂಬಂಧವನ್ನ ಅವ್ರು ಸರಿಪಡಿಸ್ಕೊಂಡ್ರು, ಅವಾಗ ಯಾರು ಬರ್ತಾರೆ? ಫಿಲಿಸ್ಟಿಯರು ಯುದ್ಧಕ್ಕೆ ಬರ್ತಾರೆ. ಫಿಲಿಸ್ಟಿಯರು ಯಾವಾಗ ಯುದ್ಧಕ್ಕೆ ಬರ್ತಾರೆ, ಆ ಒಂದು ಸಂದರ್ಭದಲ್ಲಿ ಸಮುವೇಲನು ಪ್ರಾರ್ಥನೆ ಮಾಡ್ತಾರೆ. ಇಲ್ಲಿ ನಾವು ಕಾಣ್ತೇವೆ, ಸ್ಯಾಮ್ಯುಯಲ್ acts as a high priest. He acts as an intercessor and he symbolically Jesus Christ. ಕೊನೆಯ ಕಾಲದಲ್ಲಿ ದೇವರ ಮಕ್ಕಳು ತಮ್ಮ ಪಾಪಗಳಿಗೆ ಪಶ್ಚಾತ್ತಾಪ ಪಟ್ಟು ಅವರ ಮತ್ತು ದೇವರ ನಡುವೆ ಇರುವಂತ ಸಂಬಂಧವನ್ನ ಸರಿಪಡಿಸ್ಕೊಳ್ಬೇಕಾದ್ರೆ ಮಹಾ ದೋಷ ಪರಿಹಾರಕ ದಿನ ಅಂದರೆ ಆ ಕೊನೆಯ ಗಳಿಗೆಯಲ್ಲಿ ಕ್ರಿಸ್ತನು ಹೇಗೆ ತನ್ನ ವ್ಯಕ್ತಿಗಳಿಗೆ, ತನ್ನ ಮಕ್ಕಳಿಗೋಸ್ಕರ ತಂದೆಯ ಬಳಿ ವಾದವನ್ನ ಮಾಡ್ತಾರೆ, ಆ ರೀತಿಯಲ್ಲಿ ಸಮುವೇಲನಲ್ಲಿ ಸೂಚಕವಾಗಿ ದೇವರ ಮಕ್ಕಳನ್ನ ಕಾಪಾಡು ಎಂಬುದಾಗಿ ಪ್ರಾರ್ಥನೆಯನ್ನ ಮಾಡ್ತಾರೆ. ಸಮಯ ಅಭಾವ ಇರೋದ್ರಿಂದ ನಾನು ಹೀಗೆ ಮುಗಿಸ್ತೇನೆ. ಫಿಲಿಸ್ಟಿಯರ್ ಯುದ್ಧಕ್ಕೆ ಬರ್ತಾರೆ, ಆವಾಗ ದೇವರು ಆ ಫಿಲಿಸ್ಟಿಯರ್ ಅನ್ನೆಲ್ಲ ಸಂಪೂರ್ಣವಾಗಿ ನಾಶ ಮಾಡ್ತಾರೆ. The point is this: when our focus becomes only God, ನಮ್ಮ ಗಮನ, ನಮ್ಮ ಆದ್ಯತೆ, ನಮ್ಮ ಜೀವಿತ ಬರೀ ದೇವರು ಹಾಗೂ ದೇವರ ಪ್ರಸನ್ನತೆ, ದೇವರಿಗೆ ಸಾಕ್ಷಿಕರವಾದಂತ ಜೀವಿತವನ್ನ ನಡೆಸುವುದು ಆದ್ರೆ ನಮ್ಮ ದೇಹ ಇರ್ಲಿ ಇಲ್ಲದೆ ಹೋಗ್ಲಿ, we are not worried about it. For me to live is Christ and die is gain. ಆ ಒಂದು ಆಲೋಚನೆ ನಮ್ಗೆ ಯಾವಾಗ ಬರುತ್ತೋ, ಎಂತ ಕೇಡೆ ಬರ್ಲಿ, ಎಂತ ಸಮಸ್ಯೆನೆ ಬರ್ಲಿ, ಯಾವುದೇ ಬರ್ಲಿ, ಪ್ರತಿಯೊಂದನ್ನು ದೇವರ ಶಕ್ತಿಯಿಂದ ಎದುರಿಸಬಹುದು. We can win all battles in our life, all challenges in our life. We can win each and everything only when Christ is in us. ಕ್ರಿಸ್ತನ ಪ್ರಸನ್ನತೆ ನಮ್ಮಲ್ಲಿ ಇದ್ದಾಗ ಮಾತ್ರ ಪ್ರತಿಯೊಂದನ್ನು ಜಯಿಸ್ತೇವೆ. ಕ್ರಿಸ್ತನ್ ಇಲ್ಲದಿದ್ರೆ ನಾವ್ ಏನನ್ನ ಜಯಿಸಿದ್ರು ವ್ಯರ್ಥ. My prayer for today for each and everyone is, we have to get back the presence of God. We have to get back the glory of God in us. We lost the image of God. ನಾವು ದೇವರ ಮಹಿಮೆಯನ್ನ, ಆತನ ಸ್ವರೂಪವನ್ನ ಕಳ್ಕೊಂಡಿದ್ದೇವೆ. ಅದನ್ನ ಮತ್ತೆ ನಮ್ಮಲ್ಲಿ ಬರಲೆಂದು ಸ್ಥಿರವಾಗಿ ಉಪವಾಸವಿದ್ದು ಪ್ರಾರ್ಥನೆ ಮಾಡುವುದಾದ್ರೆ the lost glory will be restored. ಧನ್ಯವಾದಗಳು. ಸಮಯದಲ್ಲಿ ದೇವರ ಒಂದು ಆಶೀರ್ವಾದದಿಂದ ಒಂದು ಒಳ್ಳೆಯ ಸಂದೇಶವನ್ನು ನಾವು ಕೇಳಿದ್ದೇವೆ. ನಿಜವಾಗಲೂ ಸಾಮುವೇಲನ್ನು ಮಂದಕಾರ ಧ್ವನಿಯಲ್ಲಿ ಕರೆದಂಥ ಯೇಸು ಕ್ರಿಸ್ತನು ಯಾವ ರೀತಿ ಆತನನ್ನು ಒಂದು ಸೇವೆಗೆ ಉಪಯೋಗಿಸ್ತಾನೆಂಬುದಾಗಿ ನಾವು ಕಂಡಿದ್ದೇವೆ. ಮತ್ತು ಹಾಗೂ ನಮ್ಮ ಜೀವಿತಗಳಲ್ಲಿ ಹೇಗೆ ನಾವು ಈ ಲೋಕದಲ್ಲಿ ಜೀವಿಸಬೇಕು, ಇರ್ತಕ್ಕಂಥ ಮನಸ್ಸಿನ ಕೆಟ್ಟ ಆಲೋಚನೆಗಳನ್ನು, ಜೀವಿತದ ಕೆಟ್ಟ ಮಾರ್ಗಗಳನ್ನು ನಾವು ಬಿಟ್ಟು ದೇವರಿಗೆ ನಮ್ಮನ್ನು ನಾವು ಅರ್ಪಿಸಿಕೊಂಡವರಾಗಿ ಒಳ್ಳೆಯ ಆಲೋಚನೆಯಲ್ಲಿ, ಒಳ್ಳೆಯ ಜ್ಞಾನದಲ್ಲಿ ಆತನ ಆಜ್ಞೆಗಳನ್ನು ಪರಿಪಾಲಿಸುತ್ತಾ ತನ್ನ ಪರಿಶುದ್ಧತೆಯನ್ನು ಹೊಂದಿ ಆತನ ಚಿತ್ತದಂತೆ ನಾವು ನಡೆಯುವಾಗ ಖಂಡಿತ ದೇವರ ಆಶೀರ್ವಾದ ನಮಗೆ ಕೊಡುವಂಥ ಈ ಒಂದು ಅಮೂಲ್ಯವಾದಂಥ ಶ್ರೇಷ್ಠವಂತ ವಾಕ್ಯವನ್ನು ಕೊಟ್ಟಂಥ ಸಹೋದರ ಜೆಫ್ರಿ ಅವರಿಗೂ ಮತ್ತು ಅವರ ಕುಟುಂಬಕ್ಕೂ ದೇವರು ವಿಶೇಷವಾದ ರೀತಿಯಲ್ಲಿ ಆಶೀರ್ವದಿಸಲಿ ಮತ್ತು ಸಭೆ ಪರವಾಗಿ ಅವರಿಗೆ ಹೃತ್ಪೂರ್ವಕ ಕೃತಜ್ಞತೆ ವಂದನೆಯನ್ನು ಸಲ್ಲಿಸುವಂತನಾಗಿದ್ದೇನೆ. ನಮ್ಮ ಕೂಟವನ್ನು ಮುಕ್ತಾಯ ಮಾಡುವಾಗೆ ನಾವೆಲ್ಲರೂ ಕುಳಿತಿರುವಂಥ ಸ್ಥಳದಲ್ಲಿ ಮತ್ತು ಆನ್ಲೈನ್ ಮೂಲಕ ನೋಡತಕ್ಕಂಥ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಈ ಸಂಗೀತ ಕೀರ್ತನೆಯಲ್ಲಿ 295 ಕರ್ತ ನಿನ್ನ ಪ್ರೀತಿಸುವೆನು ನನ್ನ ಪ್ರಾಣ ಪ್ರಿಯನೇ ಎಂಬತಕ್ಕಂಥ ರಾಗವನ್ನು ನಾವು ಹಾಡಿಕೊಳ್ಳೋಣ.
ಕರ್ತನೇ ನ ಪ್ರೀತಿಸುವೆನು ನನ್ನ ಪ್ರಾಣ ಪ್ರಿಯನೇ, ಕರ್ತನೇ ನ ಪ್ರೀತಿಸುವೆನು ನನ್ನ ಪ್ರಾಣ ಪ್ರಿಯನೇ, ನನ್ನ ಪ್ರಾಣ ಪ್ರಿಯನೇ, ನನ್ನ ಹೃದಯ ರಾಜನೇ, ನನ್ನ ಪ್ರಾಣ ಪ್ರಿಯನೇ, ನನ್ನ ಹೃದಯ ರಾಜನೇ, ನಿನ್ನ ಪ್ರೀತಿಸುವೆನು ನನ್ನ ಜೀವದ ರಸ, ನಿನ್ನ ಪ್ರೀತಿಸುವೆನು ನನ್ನ ಜೀವದ ರಸ. ಎಲ್ಲರಿಗಿಂತಲೂ ಎಲ್ಲದಕ್ಕಿಂತಲೂ ನನ್ನನ್ನು ಪ್ರೀತಿಸುವೆಯೋ, ಎಲ್ಲರಿಗಿಂತಲೂ ಎಲ್ಲರಿಗಿಂತಲೂ ನನ್ನನ್ನು ಪ್ರೀತಿಸುವೆಯೋ, ಪೂರ್ಣ ಹೃದಯ ಪೂರ್ಣ ಪ್ರಾಣ ಪೂರ್ಣ ಶಕ್ತಿಯಿಂದಲೂ, ಪೂರ್ಣ ಹೃದಯ ಪೂರ್ಣ ಪ್ರಾಣ ಪೂರ್ಣ ಶಕ್ತಿಯಿಂದಲೂ, ನಿನ್ನ ಚಿನ್ನ ಬೆಳ್ಳಿಗಿಂತಲೂ ನನ್ನನ್ನು ಪ್ರೀತಿಸುವೆಯೋ, ನಿನ್ನ ಚಿನ್ನ ಬೆಳ್ಳಿಗಿಂತಲೂ ನನ್ನನ್ನು ಪ್ರೀತಿಸುವೆಯೋ, ಲೋಕದ ಮೇಲಣ ಪ್ರೀತಿಯ ಬಿಟ್ಟು ನನ್ನ ಪ್ರೀತಿಸುವೆಯೋ, ಲೋಕದ ಮೇಲಣ ಪ್ರೀತಿಯ ಬಿಟ್ಟು ನನ್ನ ಪ್ರೀತಿಸುವೆಯೋ, ಸ್ಥಾನಮಾನ ಪ್ರಾಣಕ್ಕಿಂತಲೂ ನನ್ನನ್ನು ಪ್ರೀತಿಸುವೆಯೋ, ಸ್ಥಾನಮಾನ ಪ್ರಾಣಕ್ಕಿಂತಲೂ ನನ್ನನ್ನು ಪ್ರೀತಿಸುವೆಯೋ, ಸ್ವಾರ್ಥವೇಟ ಪ್ರೋಗೆ ಹೊತ್ತು ನನ್ನ ಹಿಂದೆ ಬರುವೆಯೋ, ಸ್ವಾರ್ಥವೇಟ ಪ್ರೋಗೆ ಹೊತ್ತು ನನ್ನ ಹಿಂದೆ ಬರುವೆಯೋ, ನನ್ನನ್ನು ಅರಿವ ಪ್ರೀತಿ ಸಿದ್ಧರಾಗಿರ್ತಕ್ಕಂಥ ನನ್ನ ತಂದೆಯಾದ ದೇವರೇ ಸ್ವಾಮಿ, ನಿನ್ನ ಪರಿಶುದ್ಧ ನಾಮಗಳಿಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಕಳೆದ ವಾರಗಳ ಕಳೆದ ದಿನಮಾನಗಳ ವಾರವನ್ನು ನಿನ್ನ ಕೊಟ್ಟಾಡಿದ ಅವರುಗಳಲ್ಲಿ ನಿನ್ನ ಮಕ್ಕಳಾಗಿರ್ತಕ್ಕಂಥ ನಮ್ಮನ್ನ ಆವರಿಸಿಕೊಂಡು ನಮಗೆ ಬೇಕಾದಂತಹ ಸಮಾಧಾನ, ಶಾಂತಿ, ನೆಮ್ಮದಿ, ಸಂತೋಷ, ಆರೋಗ್ಯ ಭಾಗಗಳನ್ನು ನಡೆಸ್ತಾ ಸ್ತೋತ್ರ.
ನಾವು ಉಳಿದಿರ್ತಕ್ಕಂಥದ್ದೇ ನಿನ್ನ ಕೃಪೆಯಿಂದಾಗಿ ನಿನ್ನ ವಾಕ್ಯದ ಮೂಲಕ ನೀವು ಕೃಪಿಸಿದ್ದೀ ಅದಕ್ಕಾಗಿ ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ತಂದೆ, ಕಷ್ಟದ ಕಾಲದ ದುಃಖದ ಸಮಯದಲ್ಲಿ ಕಣ್ಣೀರಿನ ಸಮಯದಲ್ಲಿ ಕೈ ಬಿಡದೆ ಕರ್ತನೆ, ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸ್ವಾಮಿ ನಿನ್ನ ಮಕ್ಕಳಾಗಿರ್ತಕ್ಕಂಥ ನಾವು ಎಷ್ಟೋ ಕಣ್ಣೀರು ಹೋರಾಟದಲ್ಲಿ ಪ್ರಾರ್ಥಿಸುತ್ತೇವೆ. ನಮ್ಮ ಮೊರೆಯನ್ನು ಕೇಳು, ನಮ್ಮನ್ನು ಭಾವಿಸು, ನಮ್ಮೆಲ್ಲಾ ಪಾಪ ದೋಷ ಅಪರಾಧಗಳಿಂದ ಮನ್ನಿಸಿ ಕರ್ತನೆ, ನಮಗೆ ಬೇಕಾಗಿರುವ ಒಳ್ಳೆ ಆಲೋಚನೆ ಒಳ್ಳೆ ಜ್ಞಾನವನ್ನು ಕೊಟ್ಟು ನಮ್ಮ ಹೃದಯವನ್ನ ನಮ್ಮನ್ನ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುವಾಗ ನಮ್ಮ ಚಿತ್ರವಲ್ಲದೆ ನಿಮ್ಮ ಚಿತ್ರಕ್ಕೆ ನಮ್ಮನ್ನು ಕೊಟ್ಟಂತ ವಾಕ್ಯಕ್ಕಾಗಿ ಸ್ತೋತ್ರ ಮಾಡಿದರು. ವಾಕ್ಯವನ್ನು ಬಲಪಡಿಸು. ಆಮೇಲೆ ಮೂಲಕ ಎಷ್ಟೋ ದಿನ ಭಕ್ತರು ವಾಕ್ಯವನ್ನು ಕೇಳುತ್ತಿದ್ದ ಸಮಯ ಕೊಟ್ಟಿದ್ದಾಗಿ ಸ್ತೋತ್ರ. ಹೌದು ಸ್ವಾಮಿ, ಸಭೆಗೆ ಬಂದಿರತಕ್ಕಂಥ ಪ್ರತಿಯೊಬ್ಬ ವಿಶ್ವಾಸವನ್ನು ಆಶ್ರಯಿಸಬೇಕಂತ ಹೇಳಿದ್ದೇವೆ ಸ್ವಾಮಿ. ತಂದೆ, ಕೊರೋನಾ ರೋಗದಿಂದ ಅನೇಕ ಜನರು ನಾಟಕ ರಾಜ್ಯಗಳಲ್ಲಿ ಕಷ್ಟಗಳಿದ್ದಾರೆ ಸ್ವಾಮಿ. ಪ್ರತಿಯೊಬ್ಬರು ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬಿಡುಗಡೆ ಮಾಡಿ ಪ್ರತಿಯೊಬ್ಬರನ್ನು ಬಲಪಡಿಸಿ ಆಶ್ರಯಿಸಬೇಕಾಗಿ ಹೇಳಿಕೊಡ್ತೇವೆ ಸ್ವಾಮಿ. ತಂದೆ, ನಿನ್ನನ್ನು ಬಿಟ್ಟು ಜೀವಿಸುವಂತ ಶಕ್ತಿ ನಮಗಿಲ್ಲ. ಹೌದು, ದಿನಗಳಲ್ಲಿ ಮಾಡುವಂತಹ ಕಾರ್ಯಗಳಿಗಾಗಿ ಸಹಾಯಕ್ಕಾಗಿ ಸ್ತೋತ್ರ ಮಾಡಬೇಕಾಗಿ ಮುಂದೆ ಬರುವಂತ ದಿನಗಳಲ್ಲಿ ನಿನ್ನ ಕೃಪೆ ಹಸ್ತವನ್ನು ಆವರಿಸಿಕೊಂಡು ನಿನ್ನ ಪರಿಶುದ್ಧಾತ್ಮನ ವ್ಯಕ್ತಿಗೆ ನಮ್ಮನ್ನು ನಡೆಸುತ್ತಾ ಬರುತ್ತೇವೆ ಸ್ವಾಮಿ. ತಂದೆ, ನೀನು ಆಶ್ರಯದ ಕೋಟೆ ಬಣ್ಣ ನೀನು ಆಗಿರು ಸ್ವಾಮಿ. ನೀನು ನಮ್ಮ ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ನಿಮ್ಮ ಆಗಿರಕ್ಕಾಗಿ ಸ್ತೋತ್ರ ಮಾಡುತ್ತೇವೆ. ತಂದೆ, ಆ ದೇವರು ಇಲ್ಲಿಯ ತನಕ ನಾವು ನಡೆಸಿದಂತ ಪ್ರತಿಯೊಂದು ಸಹಾಯಗಳನ್ನ ನೆನೆಸಿಕೊಳ್ಳುತ್ತೆ ನಿನ್ನ ಕೋಟೆ ಸ್ತೋತ್ರ ಸಲ್ಲಿಸುತ್ತೇವೆ ಸ್ವಾಮಿ. ನಿನ್ನ ವಾಕ್ಯದ ಜೀವದ ಜಲದಿಂದ ನಮ್ಮನ್ನು ಬಲಪಡಿಸಲು ಸದಾ ನಮ್ಮ ಮನೆಯಲ್ಲಿ ಸ್ತುತಿ ರಾಗದ ಮೂಲಕ ಸ್ತುತಿಸಿ ನಿನ್ನ ಪ್ರಾರ್ಥನೆ ಮೂಲಕ ನಮ್ಮ ಆತ್ಮನ ಬಲವನ್ನು ಹೊಂದಿದವರಾಗಿ ಸದಾ ನಿಮಗೆ ಕೃತಜ್ಞತೆ ಸ್ತೋತ್ರವನ್ನು ಸಲ್ಲಿಸುವ ಕೃಪೆ ಮಾಡಬೇಕಾಗಿ ಬಿಡುತ್ತೇವೆ. ಹೌದು ಕರ್ತನೇ, ನಮ್ಮ ಸಭೆಯನ್ನು ಆಶ್ರಯಿಸು, ಸಭೆ ಪಾಲಕರನ್ನು ಆಶ್ರಯಿಸು. ಸಭೆ ಪ್ರತಿಯೊಬ್ಬ ವಿಶ್ವಾಸಕ್ಕಾಗಿ ನಾವು ಪ್ರಾರ್ಥಿಸುತ್ತೇವೆ ಸ್ವಾಮಿ. ಪ್ರತಿಯೊಬ್ಬ ವಿಶ್ವಾಸಕ್ಕೆ ಯಾವುದೇ ಸಮಸ್ಯೆಗಳಿಲ್ಲದಾಗಿ ನಡೆಸು. ಒಂದು ವೇಳೆ ಇರುವಂತ ಚಿಂತೆ, ದುಃಖ, ಅಸಮಾಧಾನಗಳು ಯಾವುದೇ ತೊಂದರೆ ಸಮಸ್ಯೆ ಇದ್ದಾಗ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಿಂದ ಎಲ್ಲವನ್ನ ತೆಗೆದುಹಾಕಿ ನಿನ್ನ ಪರಿಶುದ್ಧ ನಡೆಸು. ತಂದೆ, ಒಂದು ಕೊರೋನಾ ರೋಗದ ಎಷ್ಟೋ ಜನರು ಕೆಲಸವನ್ನು ಕಳ್ಕೊಂಡಿದ್ದಾರೆ ಸ್ವಾಮಿ. ಎಷ್ಟೋ ಜನರು ತಂದೆ ತಾಯಿಗಳನ್ನು ಕಳ್ಕೊಂಡಿದ್ದಾರೆ, ಅನಾಥ ಮಕ್ಕಳನ್ನಾಗಿದ್ದಾರೆ ಸ್ವಾಮಿ. ಎಷ್ಟೋ ಜನರು ಊಟದ ಉಪಚಾರವಿಲ್ಲದೆ ನಷ್ಟದಲ್ಲಿದ್ದಾರೆ ಸ್ವಾಮಿ. ತಂದೆ ಆದೇವರೇ, ನೀನು ಈ ಲೋಕವನ್ನು ಕರುಣಿಸಿ ನೋಡು ಸ್ವಾಮಿ. ಆದಷ್ಟು ನೀನು ಅವರಿಗೆ ಕರುಣೆ ರೋಗವನ್ನು ತೆಗೆದುಕೊಂಡು ಸಂಪೂರ್ಣವಾಗಿ ಲಯ ಮಾಡಿ ಸ್ವಾಮಿ. ನಿನ್ನ ಮಕ್ಕಳಾಗಿರ್ತಕ್ಕಂಥ ನಾವು ಸದಾ ನನ್ನ ಪರಿಶುದ್ಧರಲ್ಲಿ ಜೀವಿಸಿ ನಿಮಗೆ ಘನ ಮಾನಸಿಕತೆಯನ್ನು ಸಲ್ಲಿಸುವ ನಮ್ಮ ಸಭೆಯ ಪ್ರತಿಯೊಂದು ಕುಟುಂಬ ವರ್ಗದವರು, ಹಿರಿಯರನ್ನ, ಕಿರಿಯರ, ಚಿಕ್ಕ ಮಕ್ಕಳನ್ನು, ಪ್ರತಿಯೊಬ್ಬ ಯೌವನಸ್ಥ ಸ್ತ್ರೀಯ ಮಕ್ಕಳನ್ನಾಗಿ ನಾವು ಪ್ರಾರ್ಥಿಸುತ್ತೇವೆ. ಪ್ರತಿಯೊಬ್ಬರು ನಿನ್ನ ಕೃಪೆಯಲ್ಲಿ ಆಶ್ರಯಿಸ. ಅಂಧಕಾರವೆಲ್ಲ ಅಸ್ವಸ್ಥನ ಅನಾರೋಗ್ಯವನ್ನು ದೂರ ಮಾಡಿ ನಿಮ್ಮ ಚಿಂತನೆಯಿಂದ ಪರಿಶೀಲಿ. ಮುಂದಿನ ದಿನಗಳಲ್ಲಿ ಕರ್ತನೆ, ನಾವೆಲ್ಲರೂ ನಿಮ್ಮ ಪರಿಶುದ್ಧ ಆಲಯಕ್ಕೆ ಬಂದು ನಿಮಗೆ ಘನ ಮಾನಸಿಕತೆಯನ್ನು ಸಲ್ಲಿಸಿ ನೀವು ಮಾಡುವಂತ ಗುಣಾಲಗಾಗಿ ಕೊಟ್ಟಿ ಸ್ತೋತ್ರ ಸಲ್ಲಿಸುವ. ಇಲ್ಲಿಯ ತನಕ ನಮ್ಮ ಜೀವಿತ ನಾಯಕನಾಗಿ ಸ್ತೋತ್ರ ಸ್ವಾಮಿ. ಎರಡು ದೊಡ್ಡಗಳಲ್ಲಿ ನೋವು, ದುಃಖಗಳು, ಚಿಂತೆಗಳು ಅಭ್ಯಾಸಗಳಿಂದ ನೀವು ಜಾತಿ ಸ್ವಾಮಿ. ಮಗ, ನೀನು ಇದರ ಬೇಡ, ನಾನೇ ನಿನ್ನಿದ್ದೇನೆಂಬುದಾಗಿ ಹೇಳಿದಂತ ದೇವರೇ, ಯೆಹೋವನು ನಿವಾಸ ಸ್ಥಾನ ಮಾಡಿಕೊಂಡಿದ್ದು ಯಾವ ಕೇಳಿ ನಿಮಗೆ ಸಂಭವಿಸಲಿಲ್ಲ ಹೇಳಿದಂತ ದೇವರೇ, ಕಷ್ಟದ ಕಾಲದಲ್ಲಿ ನಮ್ಮ ಹೊರಗೆ ಕೇಳು ಸ್ವಾಮಿ. ನಮ್ಮ ವಿಧಾನ ನೀನು ನಮ್ಮ ಆಶೀರ್ವಾದ ಸಕಲ ಜ್ಞಾನಗಳಿಗೆ ನಿನ್ನ ಪ್ರಾರ್ಥನೆ ಬಲದಿಂದ ಬಲಪಡಿಸಿ, ನಿಮ್ಮ ವಾಕ್ಯದ ಮೂಲಕ ನಮ್ಮನ್ನ ಬಲಪಡಿಸಿ ಆಶ್ರಯಿಸಿ ಸ್ವಾಮಿ. ಮುಂದಿನ ದಿನಮಾನಗಳವರೆಗೂ ನಮ್ಮ ಕಾಲ ಕಲಿಯಬೇಕಾಗಿ ತರದ ಹಾಕಿ ಅಂಧಕಾರದ ಸಹಿತ ಅನಾರೋಗ್ಯದಿಂದ ತಪ್ಪಿಸಿ ಸ್ವಾಮಿ. ಸದಾ ನಿನ್ನ ಪರಿಶುದ್ಧ, ನೀನು ಪರಿಶುದ್ಧನಾಗಿರೋದು ನಿನ್ನ ಮಕ್ಕಳಾಗಿರ್ತಕ್ಕಂಥ ನಾವು ನಿನ್ನ ಪರಿಪಾಲಿಸಿ ನಿನ್ನ ಪರಿಶುದ್ಧತೆಯಲ್ಲಿ ಮುಂದಿನ ದಿನಮಾನಗಳಲ್ಲಿ ಸ್ವಾಮಿ ನಿನ್ನ ಪರಿಶುದ್ಧ ನನ್ನೆಲ್ಲರನ್ನು ಆವರಿಸಿಕೊಂಡು ಸಂರಕ್ಷಿಸಿ ಆಶ್ರಯಿಸಿ ಕೈ ಕಾಪಾಡುವಂತಾಗಿ ನಮ್ಮ ಒಡೆಯ ರಕ್ಷಕನಾಗಿರುವಂತ ಯೇಸು ಸ್ವಾಮಿ ಪಾತ್ರ ಸಮರ್ಪಿಸಿ ಆಗಬೇಕೆ ಪ್ರಾರ್ಥಿಸುತ್ತೇವೆ ಸ್ವಾಮಿ. ನಿಮ್ಮ ನಾಮವನ್ನು ಪರಿಶುದ್ಧಪಡಿಸಲ್ಪಡಲಿ, ನಿಮ್ಮ ರಾಜ್ಯವು ಬರಲಿ, ನಿಮ್ಮ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ಅನುಮಾನದಿಂದ ಆಹಾರವನ್ನು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಲು ನಾವು ಸಲ್ಲಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಸೋದರಿಗೆ ಸೇರಿಸದೆ ಕೇಳಿದವರನ್ನು ಕ್ಷಮಿಸು. ಯಾಕಂದರೆ ರಾಜ್ಯವು ಬರಲಿದೆ ಸದಾಕಾಲದಲ್ಲಿ ಸ್ವಾಮಿ. ನನ್ನ ಮನೆಗೆ ನನ್ನ ಸರಿಯಾದ ನಾಮವನ್ನು ಹೆಚ್ಚಿಸಿ ನನ್ನ ಮನೆಗೆ ಹೋಗಲು ಆತನ ಮಾಡಿದಂತಹ ಕಾರ್ಯಗಳು ಒಂದನ್ನು ಮಾಡಿದ್ದಾರೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಸಮಾಧಾನ ಶಾಂತಿ ವಿಶೇಷವಾಗಿ ದೇವಾಲಯದಲ್ಲಿ ಬಂದೆಲ್ಲ ನಿನ್ನ ಪ್ರಿಯ ಮಕ್ಕಳ ಮೇಲೂ, ಆಮೇಲೆ ಮೂಲಕ ನಿನ್ನ ವಾಕ್ಯದ ಕೇಳಿದ ಪ್ರಿಯ ಭಕ್ತರ ಮೇಲೂ, ಈ ಸಮಯದಲ್ಲಿ ನಿಮ್ಮ ವಾಕ್ಯದ ಪ್ರಿಯ ಭಕ್ತರ ಮೇಲೂ, ನಮ್ಮ ಸಭೆ ಮೇಲೂ, ಸಭೆ ಪಾಲಕರ ಮೇಲೂ, ಎಲ್ಲಾ ನಮ್ಮ ಸಭೆ ವಿಶ್ವಾಸಗಳ ಮೇಲೂ ನಿಮ್ಮ ಆಶೀರ್ವಾದ ಈಗಲೂ ಯಾವಾಗಲೂ ನಿರಂತರವಾಗಿ ಪ್ರಾರ್ಥಿಸುತ್ತಾ ಇದ್ದಾರೆ ಸ್ವಾಮಿ.